Yes, good evening, guys. Welcome to Postal Exam Center. ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಹಾಗೆ PPT ವಿಸಿಬಲ್ ಇದೆಯಾ? ಒಂದ್ಸಲ ಚಾಟಲ್ಲಿ ಕನ್ಫರ್ಮ್ ಮಾಡಿ. ಚಾಟಲ್ಲಿ ಒಂದ್ಸಲ ಕ್ಲಿಯರ್ ಆಗಿ ಕಾಣಿಸ್ತಿದೆ ಎಸ್ ಅಂತ ಹೇಳ್ಬಿಡಿ. ಎಸ್, ಶ್ರೀ ಹೇಳಿ. ಎಸ್, ಓಕೆ. ಈಗ ಯಾರ್ಯಾರು ಯಾವ ಎಕ್ಸಾಮ್ಗೆ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರಿಪೇರ್ ಆಗ್ತಾ ಇದ್ದೀರಾ? ನಾವು ಪೋಸ್ಟಲ್ ಎಕ್ಸಾಮ್ ಸೆಂಟರ್ ಇಂದ ನಮ್ಮ PA ಎಕ್ಸಾಮ್ ಹಾಗೆ ಪೋಸ್ಟ್ಮನ್ ಹಾಗೆ MTS ಮೂರಕ್ಕೂ ಲೈವ್ ಕ್ಲಾಸಸ್ ಕೊಡ್ತಾ ಇದೀವಿ. ಹಾಗೆ ನಿಮ್ಗೆ ಟೆಸ್ಟ್ ಸೀರೀಸ್ ಪ್ರೊವೈಡ್ ಮಾಡ್ತೀವಿ. ಓಕೆ, PA MTS. ಎಸ್, ಓಕೆ. ಆಸ್ ಪರ್ ದ ಸೋರ್ಸ್ ಈಗ ಹೇಳ್ತಾ ಇರೋ ಪ್ರಕಾರ ಎಕ್ಸಾಮ್ಸ್ ಬೇಗ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಮೇ ಬಿ ಮಾರ್ಚ್ ಆರ್ ಏಪ್ರಿಲ್ ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬಹುದು. ಓಕೆ, ಹಾಗೆ ಲೇಟೆಸ್ಟ್ ನ್ಯೂಸ್ ಬಂದಿರೋ ಪ್ರಕಾರ ಈಗ ಹೊಸದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಬಂದಿದೆ. ದ ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ 2024 ಅದರಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಚೇಂಜಸ್ ಇಲ್ಲ, ಸ್ವಲ್ಪ ಚೇಂಜಸ್ ಇದೆ. ಅದನ್ನು ಕೂಡ ನಾವು ಸ್ಟಡಿ ಮೆಟೀರಿಯಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅಂತ ಹೇಳಿದ್ರೆ ಈಗ ಏನ್ ಮೆಟೀರಿಯಲ್ ಇದೆ ಅದಕ್ಕೆ ಅದನ್ನ ಕರೆಕ್ಷನ್ ಮಾಡ್ತೀವಿ. ಹಾಗೆ ಟೆಸ್ಟ್ ಸೀರೀಸ್ ಅಲ್ಲೂ ಕೂಡ ಅದನ್ನು ಕರೆಕ್ಷನ್ ಮಾಡ್ತೀವಿ. ಓಕೆ, ಹಾಗೆ ಈಗ ನನ್ನ ಪರಿಚಯ ಬೇಕು ಅಂತ ಹೇಳಿದ್ರೆ ನಾನು ರಿಟೈರ್ಡ್ ASP ಆಗಿದ್ದೀನಿ. ನಾನು ಬೇಸಿಕಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಇರ್ತೀನಿ. ಹಾಗೆ ಪೋಸ್ಟಲ್ ಎಕ್ಸಾಮ್ ಸೆಂಟರ್ ನನ್ನ ಒಬ್ಬನಿಂದ ನಡೀತಾ ಇಲ್ಲ. ಇದ್ರ ಹಿಂದೆ 3 ಜನ IP ಗಳು ಇದ್ದಾರೆ, ಹಾಗೆ ತುಂಬಾ ಪೋಸ್ಟಲ್ ಅಸಿಸ್ಟೆಂಟ್ಸ್ ಇದ್ದಾರೆ. ಎಲ್ಲರ ಒಂದು ಪ್ರಯತ್ನ ಅಷ್ಟೇ ಇದು. ನಿಮ್ಗೆ ಯಾವುದೇ ತರವಾದಂತ ಡೌಟ್ಸ್ ಇದ್ರೆ ಏನೇ ಇದ್ರು ಕೂಡ ನಾವು ಗ್ರೂಪ್ ಅಲ್ಲಿ ಕೇಳ್ಬೋದು. ಆಲ್ಮೋಸ್ಟ್ ನಮ್ ಗ್ರೂಪ್ ಅಲ್ಲಿ ಈಗ ಆಲ್ರೆಡಿ 3,500 ಜನ ಇದ್ದಾರೆ ಅಂತ ಹೇಳಿದ್ರೆ ನಮ್ದು ಪೋಸ್ಟಲ್ ಎಕ್ಸಾಮ್ ಸೆಂಟರ್ ಅಂತ ಗ್ರೂಪ್ ಇದೆ. ಟೋಟಲ್ ಕರ್ನಾಟಕದಲ್ಲಿ ಎಲ್ಲ ಸೇರಿ 3,500 ಜನ ಗ್ರೂಪ್ ಇದ್ದಾರೆ. ಹಾಗೆ ರೀಸೆಂಟ್ ಆಗಿ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀವಿ ವಾಟ್ಸಪ್ ಅಲ್ಲಿ, ಅದರಲ್ಲಿ ಕೂಡ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ. ಓಕೆ, ಇದೊಂದು ಸಣ್ಣ ಒಂದು ಡೆಮೋ ಇಟ್ಕೊಳ್ಳೋಣ. ಅಂದ್ರೆ ನಾವು ಯಾವ ತರ ಕ್ಲಾಸ್ ನಡೆಸ್ತೀವಿ ಅಂತ ಅಷ್ಟೇ. ನಾವು ಯಾವ ತರ ಕ್ಲಾಸ್ ಮಾಡ್ತೀವಿ, ನಾವು ಯಾವ ತರ ಟೀಚ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಡೆಮೋ ಕ್ಲಾಸ್ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ಆಲ್ ಟು ಜಾಯಿನ್ ಅಸ್. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಎಸ್, ಪೋಸ್ಟ್ ಆಫೀಸ್ PO ಗೈಡ್ ಪಾರ್ಟ್ 1 ಅಲ್ಲಿ ಕ್ಲಾಸ್ 55 ಅಲ್ಲಿ ಯಾವ್ದು ಇರುತ್ತೆ ಅಂತ ಹೇಳಿದ್ರೆ ಪೋಸ್ಟ್ ಬಾಕ್ಸಸ್ ಇದೆ. ಪೋಸ್ಟ್ ಬಾಕ್ಸಸ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ, ಅಥವಾ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಡಯಾಗ್ರಾಮ್ ಅಲ್ಲಿ ಇದೆ ನೋಡಿ. ಇದು ಒಂದು ಪೋಸ್ಟ್ ಬಾಕ್ಸ್, ಅಂದ್ರೆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರೋ ಪೋಸ್ಟ್ ಬಾಕ್ಸ್ ಡಯಾಗ್ರಾಮ್ ಆಗಿದೆ ಅಂತ ಹೇಳಿದ್ರೆ ಈ ತರ ಕಾಣಿಸುತ್ತೆ. ಇದರಲ್ಲಿ ಲಾಕ್ಸ್ ಇರುತ್ತೆ, ಹಾಗೆ ಪೋಸ್ಟ್ ಬಾಕ್ಸ್ ನಂಬರ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಯಾರು ರೆಂಟರ್ ಇರ್ತಾರೆ ಅವ್ರ ಹತ್ರ ಕೀ ಇರುತ್ತೆ, ಅವ್ರ ಕೀ ಯೂಸ್ ಮಾಡಿ ಓಪನ್ ಮಾಡಿ ಅವ್ರ ಹತ್ರ ಇರೋ ಅದ್ರೊಳಗಿರೋ ಲೆಟರ್ಸ್ ನ ಅವರು ಡೆಲಿವರಿ ತಗೋತಾರೆ. ಅಂತ ಹೇಳಿದ್ರೆ ಒಂದು ಬಾಕ್ಸ್ ಮುಖಾಂತರ ಒಂದು
ಪೋಸ್ಟ್ ಆಫೀಸ್ಗೆ ಬಂದು ಆರ್ಡಿನರಿ ಲೆಟರ್ಸ್ ನ ಒಂದು ಬಾಕ್ಸ್ ಮುಖಾಂತರ ಡೆಲಿವರಿ ತಗೊಳ್ಳುವಂತ ಒಂದು ವ್ಯವಸ್ಥೆ, ಅದನ್ನೇ ಪೋಸ್ಟ್ ಬಾಕ್ಸಸ್ ಅಂತ ಕರೀತಾರೆ. Post boxes are available on rent at certain post offices as they may determine this behalf of by the head of the circle. ಅಂತ ಹೇಳಿದ್ರೆ ಯಾವ ಆಫೀಸಲ್ಲಿ ನಿಮ್ಗೆ ಪೋಸ್ಟ್ ಬಾಕ್ಸ್ ರೆಂಟ್ ಅಲ್ಲಿ ಅವೈಲೇಬಲ್ ಇರಬೇಕು ಅನ್ನೋದನ್ನ ಯಾರು ಡಿಟರ್ಮೈನ್ ಮಾಡ್ತಾರೆ? ಅದನ್ನ ಹೆಡ್ ಆಫ್ ದ ಸರ್ಕಲ್ ಅವರು ಡಿಸೈಡ್ ಮಾಡ್ತಾರೆ. ಹೆಡ್ ಆಫ್ ದ ಸರ್ಕಲ್ ಯಾರು? ಸಿಪಿಎಂಜಿ ಅವರು. ಸಿಪಿಎಂಜಿ ಅವರು ಅದನ್ನ ಯಾವ್ಯಾವ ಪೋಸ್ಟ್ ಆಫೀಸ್ ಅಲ್ಲಿ ರೆಂಟ್ ಪೋಸ್ಟ್ ಬಾಕ್ಸ್ ಅವೈಲೇಬಲ್ ಇರಬೇಕು ಅನ್ನೋದನ್ನ ಅವರು ಡಿಟರ್ಮಿನ್ ಮಾಡೋದು ಯಾರು? ಹೆಡ್ ಆಫ್ ದ ಸರ್ಕಲ್ ಅಂದ್ರೆ ಸಿಪಿಎಂಜಿ. ಹಾಗೆ ಅದು ನಿಮ್ಗೆ ಹೊರಗಡೆಯಿಂದ ಅಂದ್ರೆ ಕಸ್ಟಮರ್ ವ್ಯೂ ಆಯ್ತು. ಈಗ ಪೋಸ್ಟಲ್ ಸ್ಟಾಫ್ ನಮ್ಮ ವ್ಯೂ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ತರ ಇರುತ್ತೆ. ಒಂದೊಂದು ಪೋಸ್ಟ್ ಬಾಕ್ಸ್ ನಂಬರ್ ಇರುತ್ತೆ, ಅಥವಾ ಅವ್ರು ಯಾರು ರೆಂಟರ್ ಅವ್ರ ನೇಮ್ ಇರುತ್ತೆ, ಯಾವ ಲೆಟರ್ಸ್ ಬರುತ್ತೆ ಅದನ್ನ ಇಲ್ಲಿ ಅವ್ರಿಗೆ ಸಾರ್ಟ್ ಮಾಡಿ ಹಾಕ್ತಿವಿ. ಆ ಕಡೆಯಿಂದ ಅವ್ರಿಗೆ ಲಾಕ್ ಇರುತ್ತೆ, ಅವ್ರು ಅದನ್ನ ಓಪನ್ ಮಾಡಿ ತಗೊಂಡು ಹೋಗ್ತಾರೆ ಅಷ್ಟೇ. ಓಕೆನಾ? ಒಂದ್ ಸೆಕೆಂಡ್, ನಿನ್ ಕೆಲವರು ಜನಕ್ಕೆ ಲೈವ್ ಜಾಯ್ನ್ ಆಗೋಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಹಾಗೆ ಒಂದು ನಿಮಿಷ ಹಾಗೆ ಹೋಲ್ಡ್ ಅಲ್ಲೇ ಇರಿ. ಓಕೆ, ಕಂಟಿನ್ಯೂ ಮಾಡೋಣ. ಓಕೆ, ವಾಟ್ ಕ್ಯಾನ್ ಬಿ ಡಿಲಿವರ್ಡ್ ಎಟ್ ಎ ಪೋಸ್ಟ್ ಬಾಕ್ಸಸ್. ಪೋಸ್ಟ್ ಬಾಕ್ಸಸ್ ಅಲ್ಲಿ ಏನೇನು ಡಿಲಿವರ್ಡ್ ಮಾಡ್ಬೋದು? ಎಲ್ಲರಿಗೂ ಗೊತ್ತಿರೋ ಹಾಗೆ ಓನ್ಲಿ ಫುಲ್ಲಿ ಪ್ರೀಪೇಡ್ ಅನ್ರಿಜಿಸ್ಟರ್ಡ್ ಮೇಲ್ ಕ್ಯಾನ್ ಬಿ ಡಿಲಿವರ್ಡ್ ಎಟ್ ಎ ಪೋಸ್ಟ್ ಬಾಕ್ಸ್. ಫುಲ್ಲಿ ಪ್ರೀಪೇಡ್ ಅನ್ರಿಜಿಸ್ಟರ್ಡ್ ಮೇಲ್ಸ್. ಫುಲ್ಲಿ ಪ್ರೀಪೇಡ್ ಅನ್ರಿಜಿಸ್ಟರ್ಡ್ ಮೇಲ್ಸ್ ಯಾವ್ದು ಇರುತ್ತೆ? ಲೆಟರ್ಸ್ ಆಗಿರ್ಬೋದು, ಇನ್ಲ್ಯಾಂಡ್ ಲೆಟರ್ ಕಾರ್ಡ್ಸ್, ಪೋಸ್ಟ್ ಕಾರ್ಡ್ಸ್, ಏರೋಗ್ರಾಮ್ಸ್, ರಿಜಿಸ್ಟರ್ಡ್ ನ್ಯೂಸ್ ಪೇಪರ್, ಹಾಗೆ ಬುಕ್ಸ್ ಆಫ್ ಪೋಸ್ಟ್. ಬುಕ್ಸ್ ಆಫ್ ಪೋಸ್ಟ್ ಅಂದ್ರೆ ಬುಕ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು. ಏರೋಗ್ರಾಮ್ಸ್ ಅಂತ ಹೇಳಿದ್ರೆ ILC ತರನೇ ಇರುತ್ತೆ, ಆದ್ರೆ ಅದು ಇಂಟರ್ನ್ಯಾಷನಲ್ ಪೋಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಫಾರಿನ್ ಇಂದ ಬಂದಿರುವಂತ ಏರೋಗ್ರಾಮ್ಸ್ ಆಗಿರುತ್ತೆ. ಓಕೆ, ಆದ್ರೆ ಇಷ್ಟನ್ನು ಡೆಲಿವರ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಲೆಟರ್ ಮೇಲೆ ಅಂದ್ರೆ ಆರ್ಟಿಕಲ್ ಮೇಲೆ ಲೆಟರ್ಸ್, ILC ಆಗಿರ್ಬೋದು, ಪೋಸ್ಟ್ ಕಾರ್ಡ್ಸ್, ಏರೋಗ್ರಾಮ್ಸ್, ಹಾಗೆ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ ಆಗಿರ್ಬೋದು, ಅದ್ರ ಮೇಲೆ ಏನ್ ಕಂಪಲ್ಸರಿ ಇರಬೇಕು, ಅದ್ರ ಮೇಲೆ ಪೋಸ್ಟ್ ಬಾಕ್ಸ್ ನಂಬರ್ ಕಂಪಲ್ಸರಿ ರಿಟರ್ನ್ ಬರ್ದಿರ್ಬೇಕು ಅಂತ ಆರ್ಟಿಕಲ್ಸ್ ಮಾತ್ರ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡಬಹುದು. ಪೋಸ್ಟ್ ಬಾಕ್ಸ್ ನಂಬರ್ ಬರ್ದಿಲ್ಲ ಅಂತ ಹೇಳಿದ್ರೆ ಅಂತ ಆರ್ಟಿಕಲ್ಸ್ ನ ಪೋಸ್ಟ್ ಮ್ಯಾನ್ ಮುಖಾಂತರ ಡೆಲಿವರಿ ಮಾಡಿಸಲಾಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ರೆ ಮೇಲ್ ಅಡ್ರೆಸ್ ಟು ಅದರ್ಸ್ ಅಂತ ಹೇಳಿದ್ರೆ ಕೇರ್ ಆಫ್ ಪೋಸ್ಟ್ ಬಾಕ್ಸ್ ಹಾಕ್ಬಿಟ್ಟು ಬೇರೆಯವರ ಅಡ್ರೆಸ್ ಹಾಕಿದ್ರೆ ಅಂತ ಆರ್ಟಿಕಲ್ಸ್ ನ ಯಾವುದೇ ಕಾರಣಕ್ಕೂ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡೋದಿಲ್ಲ. ಓಕೆ, ಅದರಲ್ಲಿ ಕೆಲವು ಎಕ್ಸಾಮ್ಷನ್ಸ್ ಇದೆ. ಅಂದ್ರೆ ಹೇಳಿದ್ರೆ ಅದರಲ್ಲಿ ಕೆಲವು ವಿನಾಯಿತಿ ಕೊಟ್ಟಿದ್ದಾರೆ. ಯಾವ್ದು ಇರ್ಬೋದು?
ದಿಸ್ ವಿಲ್ ಬಿ ಡಿಲಿವರ್ಡ್ ಇಫ್ ಅಡ್ರೆಸ್ ಟು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಕಂಪ್ನಿಯವರು ಒಂದು ಪೋಸ್ಟ್ ಬಾಕ್ಸ್ ನ ರೆಂಟ್ಗೆ ತಗೊಂಡಿದ್ರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್, ದ ಎಂಪ್ಲಾಯೀಸ್ ಆಫ್ ದ ಫರ್ಮ್ ದಟ್ ರೆಂಟ್ಸ್ ದ ಪೋಸ್ಟ್ ಬಾಕ್ಸ್. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಅವ್ರ ನೇಮ್ ಹಾಕ್ಬಿಟ್ಟು ಪೋಸ್ಟ್ ಬಾಕ್ಸ್ ನಂಬರ್ ಹಾಕಿದ್ರೆ ಅದನ್ನು ಕೂಡ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡಬಹುದು. ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಆರ್ ಗೆಸ್ಟ್ ಆಫ್ ದ ಪರ್ಸನ್ ರೆಂಟಿಂಗ್ ದ ಪೋಸ್ಟ್ ಬಾಕ್ಸ್. ಯಾರಾದ್ರೂ ಗೆಸ್ಟ್, ಒಬ್ಬರು ಪರ್ಸನ್ ಇಂಡಿವಿಜುವಲ್ ಆಗಿ ಒಂದು ಪೋಸ್ಟ್ ಬಾಕ್ಸ್ ರೆಂಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರಿಗೆ ಮನೆಗೆ ಬಂದಿರುವಂತ ಗೆಸ್ಟ್ ಅವರು ಕೂಡ ಕೇರ್ ಆಫ್ ಪೋಸ್ಟ್ ಬಾಕ್ಸ್ ನಂಬರ್ ಅಡ್ರೆಸ್ ಹಾಕಿ ಆರ್ಟಿಕಲ್ ನ ಪೋಸ್ಟ್ ಬಾಕ್ಸ್ ಮುಖಾಂತರ ರಿಸೀವ್ ಮಾಡ್ಕೋಬಹುದು. ಓಕೆ, ಹಾಗೆ ಟ್ರೈನೀಸ್ ಆರ್ ರೆಸಿಡೆಂಟ್ಸ್ ಆಫ್ ಅನ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಡ್ ಬೈ ದ ರೆಕಗ್ನೈಸ್ಡ್ ಅಥಾರಿಟಿ ಅಂತ ಹೇಳಿದ್ರೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಅಥವಾ ಟ್ರೈನಿಂಗ್ ಸೆಂಟರ್ ಯಾವ್ದಾದ್ರು ಪೋಸ್ಟ್ ಬಾಕ್ಸ್ ನ ರೆಂಟರ್ ಮಾಡಿದ್ರೆ ಅವರು ಕೂಡ ಅದರಲ್ಲಿ ಟ್ರೈನೀಸ್ ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಟ್ರೈನಿಂಗ್ ಬಂದಿದ್ರೆ ಹೊರಗಡೆಯಿಂದ ಅವರು ಕೂಡ ಲೆಟರ್ ಬಾಕ್ಸ್ ಮುಖಾಂತರ ಪೋಸ್ಟ್ ಬಾಕ್ಸ್ ಮುಖಾಂತರ ಆರ್ಟಿಕಲ್ಸ್ ನ ರಿಸೀವ್ ಮಾಡಬಹುದು. ಹಾಗೆ ವಿಸಿಟರ್ಸ್ ಆರ್ ಬಿಸ್ನೆಸ್ ರೆಪ್ರೆಸೆಂಟೇಟಿವ್ ಸ್ಟೇಯಿಂಗ್ ವಿತ್ ದ ರೆಂಟರ್. ಯಾರು ರೆಂಟ್ ಮಾಡಿರ್ತಾರೆ ಅವ್ರ ಕಂಪ್ನಿಗೆ ಬರುವಂತ ವಿಸಿಟರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಯಾರಾದ್ರೂ ಸ್ಟೇ ಮಾಡಿದ್ರೆ ಅವರು ಕೂಡ ಪೋಸ್ಟ್ ಬಾಕ್ಸ್ ಮುಖಾಂತರ ಆರ್ಟಿಕಲ್ಸ್ ನ ರಿಸೀವ್ ಮಾಡ್ಕೋಬಹುದು. ಆದ್ರೆ ಇದನ್ನ ಯಾರು ರಿಸೀವ್ ಮಾಡಬೇಕು ಅನ್ನೋ ಆರ್ಟಿಕಲ್ಸ್ ನ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡ್ಬೇಕೋ ಇಲ್ವೋ ಅಂತ ಹೇಳಿ ಯಾರು ಡಿಸೈಡ್ ಮಾಡ್ತಾರೆ, ಅದನ್ನ ಡಿಸೈಡ್ ಮಾಡೋದು ಹೆಡ್ ಆಫ್ ದ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ಪೋಸ್ಟ್ ಮಾಸ್ಟರ್. ಅದು HO HOದಲ್ಲಿ SOದಲ್ಲಿ ಅಥವಾ BOದಲ್ಲಿ ಎಲ್ಲೇ ಪೋಸ್ಟ್ ಬಾಕ್ಸ್ ಇದ್ರೂ ಕೂಡ ಅದನ್ನ ಹೆಡ್ ಆಫ್ ದ ಆಫೀಸ್ ಅವರೇ ಡಿಸೈಡ್ ಮಾಡ್ತಾರೆ. ಓಕೆ, next, if the renter wants to receive a mail for allied concern, example business or organization where they are proprietor or agent, they can use the same post box by paying an additional fee for such concern, following the same terms and condition as applicable for the mail address directly to the renter with the post box number ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ರೆಂಟರ್ ಯಾರಾದ್ರೂ ಒಂದು ಪೋಸ್ಟ್ ಬಾಕ್ಸ್ ನ ತಗೊಂಡಿರ್ತಾರೆ, ಅಂದ್ರೆ ರೆಂಟಿಗೆ ತಗೊಂಡಿರ್ತಾರೆ, ಅವ್ರದೇ ಆದಂತ ಇನ್ನೊಂದು ಬಿಸ್ನೆಸ್ ಇರುತ್ತೆ, ಅವರು ಕೂಡ ಆ ಬಿಸ್ನೆಸ್ ಬರುವಂತ ಪೋಸ್ಟ್ ಗಳನ್ನ ಪೋಸ್ಟ್ ಬಾಕ್ಸ್ ಮುಖಾಂತರ ರಿಸೀವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಕೂಡ ಸೇಮ್ ಪೋಸ್ಟ್ ಬಾಕ್ಸ್ ನಂಬರ್ ಅಲ್ಲೇ ರಿಸೀವ್ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಅವರು ಅಡಿಷನಲ್ ಫೀಸ್ ಅಂತ ಹೇಳಿದ್ರೆ ಇನ್ನೊಂದು ಪೋಸ್ಟ್ ಬಾಕ್ಸ್ ರೆಂಟರ್ ಏನ್ ಫೀಸ್ ಇರುತ್ತೆ ಅದನ್ನ ಕೊಟ್ಟು ಆರ್ಟಿಕಲ್ಸ್ ನ ರಿಸೀವ್ ಮಾಡ್ಕೋಬಹುದು. ಓಕೆ, ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋಣ ಆಗದ. ನೆಕ್ಸ್ಟ್, ರೂಲ್ಸ್ ಫಾರ್ ರಿಜಿಸ್ಟರ್ಡ್ ಇನ್ಶೂರ್ಡ್ ವಿಪಿ ಆರ್ಟಿಕಲ್ಸ್ ಅಂಡ್ ಮನಿ ಆರ್ಡರ್ಸ್ ಡೆಲಿವರ್ಡ್ ಥ್ರೂ ಪೋಸ್ಟ್ ಮ್ಯಾನ್ ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಇನ್ಶೂರ್ಡ್ ಹಾಗೆ ವಿಪಿ ಆರ್ಟಿಕಲ್ಸ್ ಹಾಗೆ ಮನಿ ಆರ್ಡರ್ ಯಾವುದು ಕೂಡ ಅಡ್ರೆಸ್ ಟು ದ ಪರ್ಸನ್ ಇನ್ಫಾರ್ಮ್ ರೆಂಟಿಂಗ್ ದ ಪೋಸ್ಟ್ ಬಾಕ್ಸ್ ವಿಲ್ ಬಿ ಪೇಡ್ ಥ್ರೂ ಪೋಸ್ಟ್ ಮ್ಯಾನ್. ರಿಜಿಸ್ಟರ್ಡ್ ಆರ್ಟಿಕಲ್ ಆಗಿರ್ಬೋದು, ಇನ್ಶೂರ್ಡ್ ವಿಪಿ ಅಥವಾ ಸ್ಪೀಡ್ ಪೋಸ್ಟ್ ಬಂದರೂ ಸಮೇತ ಮನಿ ಆರ್ಡರ್ನ ಕೂಡ ಅದನ್ನ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡಲ್ಲ, ಅದನ್ನ ಅವಾಗ್ಲೂ ಪೋಸ್ಟ್ ಮ್ಯಾನ್ ಮುಖಾಂತರ ಡೆಲಿವರಿ ಮಾಡಲಾಗುತ್ತೆ. ಓನ್ಲಿ ಅನ್ರಿಜಿಸ್ಟರ್ಡ್ ಫುಲ್ಲಿ ಪ್ರೀಪೇಯ್ಡ್ ಆರ್ಟಿಕಲ್ಸ್ ಇದ್ರೆ ಮಾತ್ರ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡ್ತಾರೆ.
Next, rules for registered insured VP articles and money orders. Condition for delivery. The post box must be registered in the name of the addressee or payee. The renter must still be actively renting the post box. For example, ಈಗ ಒಂದು ರಿಜಿಸ್ಟರ್ಡ್ ಆರ್ಟಿಕಲ್ ಬಂದಿರುತ್ತೆ, ಅದರಲ್ಲಿ ಏನಂತ ಇರುತ್ತೆ, ಅದರಲ್ಲಿ ಪೋಸ್ಟ್ ಬಾಕ್ಸ್ ಹೆಸರಿಗೆ ರಿಜಿಸ್ಟರ್ಡ್ ಆರ್ಟಿಕಲ್ ಬಂದಿರುತ್ತೆ, ಅಂತದ್ನ ಪೋಸ್ಟ್ ಮ್ಯಾನ್ ಮುಖಾಂತರ ಡೆಲಿವರಿ ಮಾಡ್ತಾರೆ. ಆದ್ರೆ ಅವರು ಪೋಸ್ಟ್ ಬಾಕ್ಸ್ ರೆಂಟ್ ತಗೊಂಡಿರ್ತಾರೆ, ಆ ಪೀರಿಯಡ್ ಮುಗ್ದೋಗಿರುತ್ತೆ. ಅವ್ರದ್ದು ರೆಂಟಿಂಗ್ ಪೀರಿಯಡ್ ಮುಗ್ದೋದಾಗ ಏನ್ ಮಾಡ್ತಾರೆ, ಅದನ್ನ ಪೋಸ್ಟ್ ಬಾಕ್ಸ್ ಮುಖಾಂತರ ಅಥವಾ ಪೋಸ್ಟ್ ಮ್ಯಾನ್ ಮುಖಾಂತರ ಅದನ್ನ ಡೆಲಿವರಿ ಮಾಡಕ್ಕಾಗಲ್ಲ. ಹಲೋ, ಹೇಳಿ. ಓಕೆ, ಹಾಗೆ if there is no post box in the name of the addressee payee, or if the addressee has stopped renting the box, ಅಂತ ಟೈಮಲ್ಲಿ ಏನಾಗುತ್ತೆ, ಅವ್ರು ರೆಂಟಿಂಗ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅಥವಾ ರೆಂಟಿಂಗ್ ಪೀರಿಯಡ್ ಅವಧಿ ಮುಗ್ದು ಹೋಗಿದ್ರೆ ಅದನ್ನ ರಿಟರ್ನ್ ಟು ಸೆಂಡರ್ ಮಾಡಲಾಗುತ್ತೆ. ಮನಿ ಆರ್ಡರ್ನು ಕೂಡ ರಿಟರ್ನ್ ಟು ಸೆಂಡರ್ ಮಾಡಾಗುತ್ತೆ. ಆದ್ರೆ ಪೋಸ್ಟ್ ಬಾಕ್ಸ್ ಹೆಸರಿಗೆ ಯಾವ್ದಾದ್ರು ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಅಥವಾ ವಿಪಿ ಆರ್ಟಿಕಲ್ಸ್ ಬಂದಿದ್ರೆ ಮಾತ್ರ ಅದನ್ನ ಪೋಸ್ಟ್ ಮ್ಯಾನ್ ಮುಖಾಂತರ ಮನೆಗೆ ತಲುಪಿಸ್ತಾರೆ, ಅಡ್ರೆಸ್ಗೆ. ಅದು ರೆಂಟಿಂಗ್ ಪೀರಿಯಡ್ ಮುಗ್ದೋಗಿದ್ರೆ ಅದನ್ನ ರಿಟರ್ನ್ ಟು ಸೆಂಡರ್ ಮಾಡ್ತಾರೆ. ಓಕೆ, ಓಕೆ. ಈಗ ಅಪ್ಲಿಕೇಶನ್ ಪ್ರೋಸೆಸ್ ಫಾರ್ ರೆಂಟಿಂಗ್ ಎ ಪೋಸ್ಟ್ ಬಾಕ್ಸ್. ಹೂ ಕ್ಯಾನ್ ಅಪ್ಲೈ? ಯಾರ್ಯಾರು ಪೋಸ್ಟ್ ಬಾಕ್ಸ್ಗೆ ಅಪ್ಲೈ ಮಾಡ್ಬೋದು? ಎನಿ ಇಂಡಿವಿಜುವಲ್ ಅಥವಾ ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಫರ್ಮ್, ಯಾವುದಾದ್ರೂ ಕಂಪನಿ ಅಥವಾ ಆರ್ಗನೈಸೇಷನ್ ವಿಶಿಂಗ್ ಟು ಯೂಸ್ ಪೋಸ್ಟ್ ಬಾಕ್ಸ್ ಫಾರ್ ಮೇಲ್ ಡೆಲಿವರಿ. ಅವ್ರನ್ನ ನಾವು ಏನಂತ ಕರಿತೀವಿ? ರೆಂಟರ್ ಅಂತ ಕರಿತೀವಿ. ಅದು ಕಂಪ್ನಿ ಆದ್ರೂ ಆಗಿರ್ಬಹುದು, ಆರ್ಗನೈಸೇಷನ್ ಆರೋ ಆಗಿರ್ಬೋದು, ಇಂಡಿವಿಜುವಲ್ ಆರೋ ಆಗಿರ್ಬೋದು, ಯಾವ್ದಾದ್ರು ಫರ್ಮ್ ಆಗಿರ್ಬೋದು. ಯಾರು ಪೋಸ್ಟ್ ಬಾಕ್ಸ್ ನ ರೆಂಟಿಗೆ ತಗೊಂಡಿರ್ತಾರೆ ಅದನ್ನ ನಾವು ರೆಂಟರ್ ಅಂತ ಕರಿತೀವಿ. ಹೇಗೆ ಅಪ್ಲೈ ಮಾಡ್ತಾರೆ? ಸಬ್ಮಿಟ್ ಅನ್ ರಿಟರ್ನ್ ಅಪ್ಲಿಕೇಶನ್ ಟು ದ ಕನ್ಸರ್ನ್ ಪೋಸ್ಟ್ ಮಾಸ್ಟರ್. ಯಾವ ಪೋಸ್ಟ್ ಆಫೀಸ್ ಅಲ್ಲಿ ಅವರು ಪೋಸ್ಟ್ ಬಾಕ್ಸ್ ಫೆಸಿಲಿಟಿನ ಅವೈಲ್ ಮಾಡಬೇಕು ಅನ್ಕೋತಾರೆ, ಅದೇ ಆಫೀಸ್ ಅಲ್ಲಿ ಅವರು ಕನ್ಸರ್ನ್ ಪೋಸ್ಟ್ ಮಾಸ್ಟರ್ಗೆ ಒಂದು ರಿಟರ್ನ್ ಅಪ್ಲಿಕೇಶನ್ ಕೊಡ್ಬೇಕಾಗತ್ತೆ. ಹಾಗೆ ಒಂದು ಫಾರ್ಮ್ ಇರುತ್ತೆ, ಫಾರ್ಮ್ ನ ಫಿಲ್ ಮಾಡಿ ಕೊಡ್ಬೇಕಾಗುತ್ತೆ. ಹಾಗೆ ಅಡಿಷನಲ್ ರಿಕ್ವೈರ್ಮೆಂಟ್ ಫಾರ್ ರೆಂಟಿಂಗ್ ಎ ಪೋಸ್ಟ್ ಬಾಕ್ಸ್. The details to provide an application. The applicant must clearly state the exact nature of their business. ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಥವಾ ಯಾವ್ದು ಬಿಸ್ನೆಸ್ ಫರ್ಮ್ ಏನೋ ಅಥವಾ ಅವ್ರ ಕಂಪ್ನಿ ಫರ್ಮ್ ನೇಮ್ ಏನೋ ಅದನ್ನ ಅವರು ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಅಂದ್ರೆ ತಿಳಿಸಿರ್ಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಸರ್ಟಿಫಿಕೇಶನ್ ರಿಕ್ವೈರ್ಮೆಂಟ್. The application must certified by 2 respectable individuals who are not connected with the applicant any way. ಅಂತ ಹೇಳಿದ್ರೆ ಯಾರು ಅಪ್ಲಿಕೆಂಟ್ ಇರ್ತಾರೆ, ಯಾರು ರೆಂಟ್ ತಗೋಬೇಕು ಅಂತ ಇರ್ತಾರೆ, ಅವ್ರ ಜೊತೆಗೆ ಸಂಬಂಧ ಇಲ್ದಾರ ಅಂತ ಹೇಳಿದ್ರೆ ಯಾರು 2 ರೆಸ್ಪೆಕ್ಟೇಬಲ್ ಪರ್ಸನ್, ಇಬ್ಬರು ಅದಕ್ಕೆ ವಿಟ್ನೆಸ್ ತರ ಅನ್ಕೊಳ್ಳಿ. ವಿಟ್ನೆಸ್ ಅವರು ಸರ್ಟಿಫೈ ಮಾಡ್ಬೇಕಾಗುತ್ತೆ ಅಷ್ಟೇ. ಓಕೆ, ಕಂಟಿನ್ಯೂ ಮಾಡೋಣ. ಹಾಗೆ ಅಡಿಷನಲ್ ರಿಕ್ವೈರ್ಮೆಂಟ್ ಫಾರ್ ರೆಂಟಿಂಗ್ ಪೋಸ್ಟ್ ಬಾಕ್ಸ್. ಎಕ್ಸಂಪ್ಷನ್ ಫಾರ್ ಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಈಗ ಯಾರಾದ್ರೂ ಇಂಡಿವಿಜುವಲ್ ಆಗಿ ಪೋಸ್ಟ್ ಬಾಕ್ಸ್ ತಗೋಬೇಕಂದ್ರೆ 2 ರೆಸ್ಪೆಕ್ಟೇಬಲ್ ಪರ್ಸನ್ಸ್ ಅವರು ಸಿಗ್ನೇಚರ್ ಅಂತ ಹೇಳಿದ್ರೆ ಸರ್ಟಿಫೈ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾರ್ಯಾರಿಗೆ ಸರ್ಟಿಫಿಕೇಶನ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಅಥವಾ ಸೆಮಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದ್ರೆ ಅವರಿಗೆ ಸರ್ಟಿಫಿಕೇಶನ್ ಅವಶ್ಯಕತೆ ಇರೋದಿಲ್ಲ. ಹಾಗೆ ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ ನೋನ್ ಟು ದ ಪೋಸ್ಟ್ ಮಾಸ್ಟರ್ or who have already established their identity to the satisfaction of the postmaster. ಅಂತ ಹೇಳಿದ್ರೆ ಯಾವ್ದಾದ್ರು ಆ ಪೋಸ್ಟ್ ಆಫೀಸ್ ಇರುವಂತ ಊರಲ್ಲಿ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಅಥವಾ ಯಾವ್ದಾದ್ರು ಕಂಪ್ನಿ ಇದೆ, ಅದು ವೆಲ್ ಎಸ್ಟಾಬ್ಲಿಷ್ಡ್ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಅಂತ ಕಡೆ ಅದು ಪೋಸ್ಟ್ ಮಾಸ್ಟರ್ಗೆ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ಅವ್ರಿಗೂ ಸರ್ಟಿಫಿಕೇಶನ್ ಅವಶ್ಯಕತೆ ಇರೋದಿಲ್ಲ.
ಓಕೆ, ಇಲ್ಲಿಗೆ ಏನ್ ಗೊತ್ತಾಯ್ತಾ ನಿಮ್ಗೆ? ಈಗ ಪೋಸ್ಟ್ ಬಾಕ್ಸ್ ರೆಂಟ್ ಲೈಸೆನ್ಸ್ ಅಂತ ಹೇಳಿದ್ರೆ ಅದ್ರದ್ದು ಕೊಡೋ ಅಧಿಕಾರ ಯಾರಿಗಿದೆ? ಯಾವ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಬಾಕ್ಸ್ ಇರುತ್ತೆ ಅದನ್ನ ರೆಂಟ್ ಕೊಡೋ ಅಧಿಕಾರ ಇರೋದು ಅಂತ ಕನ್ಸರ್ನ್ ಪೋಸ್ಟ್ ಮಾಸ್ಟರ್ಗೆ ಮಾತ್ರ. ಅದು ಹೆಡ್ ಆಫ್ ದ ಡಿವಿಷನ್ಗೂ ಇರೋದಿಲ್ಲ, CPMGಗೂ ಇರೋಲ್ಲ. ಅಂದ್ರೆ ಯಾರ್ಯಾವ ಆಫೀಸಲ್ಲಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಹೆಡ್ ಆಫ್ ದ ಸರ್ಕಲ್ ಅಂದ್ರೆ CPMG ಆಗಿರ್ತಾರೆ. ಆದ್ರೆ ರೆಂಟ್ ಕೊಡೋ ಅಧಿಕಾರ ಇರೋದು ಪೋಸ್ಟ್ ಮಾಸ್ಟರ್ಗೆ ಮಾತ್ರ. ಓಕೆ, ಪೋಸ್ಟ್ ಆಫೀಸ್ ರೈಟ್ಸ್ ರಿಗಾರ್ಡಿಂಗ್ ದ ಪೋಸ್ಟ್ ಬಾಕ್ಸಸ್. Withdrawal of post boxes. The post offices can withdraw the post box at any time without giving a prior notice, without providing a reason. ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಯಾವಾಗ್ಲೂ ಒಂದು ಪೋಸ್ಟ್ ಬಾಕ್ಸ್ ರೆಂಟ್ ಕೊಟ್ಮೇಲೆ ಅದನ್ನ ಯಾವುದೇ ತರವಾದಂತ ನೋಟಿಸ್ ಕೊಡದೇನೆ ಅಥವಾ ಯಾವುದೇ ರೀಸನ್ ಕೊಡದೇನೆ ಕೂಡ ಪೋಸ್ಟ್ ಬಾಕ್ಸ್ ರೆಂಟ್ ನ ವಿಡ್ರಾ ಮಾಡ್ಕೋಬಹುದು. ಓಕೆ, ಯಾವ ಟೈಮಲ್ಲಿ ವಿಡ್ರಾ ಮಾಡ್ಕೋಬಹುದು ಅಂದ್ರೆ ಯಾವ್ದು ರೀಸನ್ ಕೊಡದೇನೆ ಅಥವಾ ಯಾವ್ದು ನೋಟಿಸ್ ಕೊಡದೇನೆ ಅಂತ ಹೇಳಿದ್ರೆ, ಇಫ್ ಎನಿ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ದ ಅಪ್ಲಿಕೆಂಟ್ ಫೌಂಡ್ ಫಾಲ್ಸ್, ಇಫ್ ದ ಪೋಸ್ಟ್ ಬಾಕ್ಸ್ ಈಸ್ ಬೀಯಿಂಗ್ ಮಿಸ್ಯೂಸ್ಡ್ ಬೈ ದ ರೆಂಟರ್, ಅಥವಾ ಪೋಸ್ಟ್ ಬಾಕ್ಸ್ ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ರೆಂಟರ್ ಅಂತ ಅನ್ಸಿದ್ರೆ, ಅಥವಾ ಅವರು ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟು ಪೋಸ್ಟ್ ಬಾಕ್ಸ್ ನ ರೆಂಟ್ ಮಾಡಿದ್ರೆ, ಅಂತ ಟೈಮಲ್ಲಿ ಯಾವುದೇ ತರವಾದಂತ ನೋಟಿಸ್ ಕೊಡದೇನೆ ಅಥವಾ ಯಾವುದೇ ರೀಸನ್ ಹೇಳದೇನೆ ಕೂಡ ಪೋಸ್ಟ್ ಬಾಕ್ಸ್ ನ ವಿಡ್ರಾ ಮಾಡ್ಕೋಬಹುದು. Okay, rules for address change by the post box renter. Mandatory notification of address change. If the renter changes the business address or shift to another location, they must inform the postmaster of the new address. Provide this information within 7 days of the change. So, ಯಾರು ರೆಂಟರ್ ಇದ್ದು ಅವ್ರ ಅಡ್ರೆಸ್ ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಅಲ್ಲಿಗೆ ಅಡ್ರೆಸ್ ಯಾರು ಆರ್ಟಿಕಲ್ಸ್ ನ ತಲುಪಿಸಲ್ಲ, ಎಲ್ಲ ಪೋಸ್ಟ್ ಬಾಕ್ಸ್ ಮುಖಾಂತರನೇ ಆರ್ಟಿಕಲ್ಸ್ ರಿಸೀವ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಅವ್ರ ಅಡ್ರೆಸ್ ಏನಾದ್ರು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ವಿತಿನ್ 7 days ಒಳಗಡೆ ಕನ್ಸರ್ನ್ ಪೋಸ್ಟ್ ಮಾಸ್ಟರ್ಗೆ ಅವರು ಇನ್ಫಾರ್ಮ್ ಮಾಡ್ಲೇಬೇಕು. ಇದೊಂದು ಇಂಪಾರ್ಟೆಂಟ್ ಇದೆ, ವಿತಿನ್ 7 days. ಇದನ್ನ ಸುಮಾರು ಸಲ ಬೇರೆ ಬೇರೆ ಸರ್ಕಲ್ ಎಕ್ಸಾಮ್ ಅಲ್ಲೂ ಬೇರೆ ಬೇರೆ ಸರ್ಕಲ್ ಪೇಪರ್ಸ್ ಅಲ್ಲೂ ಕೇಳಿದ್ದಾರೆ. ಅಡ್ರೆಸ್ ಚೇಂಜ್ ಮಾಡಿದಾಗ ಪೋಸ್ಟ್ ಬಾಕ್ಸ್ ಯಾವಾಗ್ಲೂ ರೆಂಟರ್ ಅಡ್ರೆಸ್ ಚೇಂಜ್ ಮಾಡಿದಾಗ ವಿತಿನ್ 7 days ಕನ್ಸರ್ನ್ ಪೋಸ್ಟ್ ಮಾಸ್ಟರ್ಗೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಹಾಗೆ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ಕಂಪ್ಲೈನ್ಸ್ ಅಂತ ಹೇಳಿದ್ರೆ, ಇಫ್ ದ ರೆಂಟರ್ ಫೇಲ್ಸ್ ಟು ಇನ್ಫಾರ್ಮ್ ದ ಪೋಸ್ಟ್ ಮಾಸ್ಟರ್ ವಿತ್ ಇನ್ ರಿಕ್ವೈರ್ಡ್ ಟೈಮ್ ಪೀರಿಯಡ್ ಆರ್ ಪ್ರೊವೈಡ್ಸ್ ಫಾಲ್ಸ್ ಇನ್ಫಾರ್ಮೇಶನ್, ದ ಪೋಸ್ಟ್ ಬಾಕ್ಸ್ ಮೇ ಬಿ ವಿಡ್ರಾನ್ ವಿತೌಟ್ ನೋಟಿಸ್ ಆರ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ, ಅವರು ಅಡ್ರೆಸ್ ಚೇಂಜ್ ಮಾಡಿ 7 ದಿನದ ಒಳಗಡೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಬಾಕ್ಸ್ ನ ವಿಡ್ರಾ ಮಾಡ್ಕೋಬಹುದು. ಅವ್ರಿಗೆ ಯಾವುದೇ ತರವಾದಂತ ನೋಟಿಸ್ ಕೊಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ನಾವೇ ವಿಡ್ರಾ ಮಾಡ್ಕೋಬಹುದು. ಹಾಗೆ ನೋ ಸ್ಪೆಷಲ್ ರಿಕ್ವೆಸ್ಟ್ ಫಾರ್ ಪೋಸ್ಟ್ ಬಾಕ್ಸ್ ನಂಬರ್ಸ್ ಆರ್ ಲೊಕೇಶನ್ಸ್. Renter cannot demand a specific post box number or a post box in a particular row or position. ನೀವು ನೋಡಿದ್ರಿ ಡಯಾಗ್ರಾಮ್ ಅಲ್ಲಿ ಇತ್ತು, ಒಂದು ಪೋಸ್ಟ್ ಬಾಕ್ಸಸ್ ಒಂದು ರೋ ಮತ್ತೆ ಕಾಲಮ್ಸ್ ಅಲ್ಲಿ ಇರುತ್ತೆ. ಅದೇ ತರ ಒಂದೊಂದು ನಂಬರು ಇತ್ತು. ಹಾಗೆ ರೆಂಟರ್ ಅದಕ್ಕೆ ನಂಗೆ ಪರ್ಟಿಕ್ಯುಲರ್ ಆಗಿ ಇದೇ ಪೋಸ್ಟ್ ಬಾಕ್ಸ್ ಬೇಕು, ಇದೇ ಪೋಸ್ಟ್ ಬಾಕ್ಸ್ ನಂಬರ್ ಬೇಕು, ಅಥವಾ ನನ್ಗೆ ಇಂಥ ರೋ ಅಲ್ಲೇ ಪೋಸ್ಟ್ ಬಾಕ್ಸ್ ಬೇಕು ಅಂತ ಹೇಳಿ ಡಿಮಾಂಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, payment of rent. The rent must be paid in advance with the application for renting renewal post box. ಯಾವಾಗಲೂ ಪೋಸ್ಟ್ ಬಾಕ್ಸ್ ರೆಂಟ್ ನ ಅಡ್ವಾನ್ಸ್ ಆಗಿ ಪೇ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ, ಪೋಸ್ಟ್ ಬಾಕ್ಸ್ ರೆಂಟ್ ಮಸ್ಟ್ ಬಿ ಪೇಡ್ ಇನ್ ಅಡ್ವಾನ್ಸ್. ಹಾಗೆ ನೆಕ್ಸ್ಟ್, ಈಗ ರಿಫಂಡ್ ಆಫ್ ರೆಂಟ್. Renters cannot claim a refund of the rent once paid ಅಂತ ಹೇಳಿದ್ರೆ, ಒಂದ್ಸಲ ಅವರ ರೆಂಟ್ ನ ಪೇ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ರಿಫಂಡ್ ಮಾಡಲ್ಲ. ಅದರಲ್ಲಿ ಕೂಡ ಎಕ್ಸೆಂಪ್ಷನ್ ಇದೆ. ಇಫ್ ಎ ರಿಟರ್ನ್ ಕ್ಲೈಮ್ ಫಾರ್ ಎ ರಿಫಂಡ್ ಇಸ್ ಸಬ್ಮಿಟೆಡ್ ಬಿಫೋರ್ ದ ಪೋಸ್ಟ್ ಮಾಸ್ಟರ್ ಅಲೌಟ್ ದ ಪೋಸ್ಟ್ ಬಾಕ್ಸಸ್, ದ ಪೋಸ್ಟ್ ಮಾಸ್ಟರ್ ಮೇ ಅಪ್ರೂವ್ ದ ರಿಫಂಡ್ ಇನ್ ಫುಲ್ ಆರ್ ಪಾರ್ಟ್.
ಅಂತ ಹೇಳಿದ್ರೆ ಈಗ ಒಬ್ರು ಬಂದು ರೆಂಟ್ಗೆ ಅಪ್ಲಿಕೇಶನ್ ಕೊಟ್ಟು ಹೋಗಿರ್ತಾರೆ, ಆದ್ರೆ ಇನ್ನು ಪೋಸ್ಟ್ ಮಾಸ್ಟರ್ ಅದನ್ನ ಅಲಾಟ್ ಮಾಡಿರಲ್ಲ. ಅಂತ ಟೈಮಲ್ಲಿ ಮಾತ್ರ ಪೋಸ್ಟ್ ಮಾಸ್ಟರ್ ಅದನ್ನ ಅಪ್ರೂವ್ ಮಾಡಬಹುದು, ಅಂದ್ರೆ ರಿಫಂಡ್ಗೆ. ಅದು ಫುಲ್ ಆದ್ರೂ ಆಗಿರ್ಬೋದು ಅಥವಾ ಪಾರ್ಟ್ ರಿಪೇಮೆಂಟ್ ಆದ್ರೂ ಆಗಿರ್ಬೋದು. ಅಂದ್ರೆ ಅವರು ಕೊಟ್ಟಿರೋ ರೆಂಟ್ ನ ಸ್ವಲ್ಪ ಭಾಗ ಕೂಡ ರಿಪೇಮೆಂಟ್ ಮಾಡಬಹುದು, ಅಂದ್ರೆ ರಿಫಂಡ್ ಮಾಡಬಹುದು, ಇಲ್ಲ ಫುಲ್ ಬೇಕಾದ್ರೂ ರಿಫಂಡ್ ಮಾಡಬಹುದು. ಅದು ಪೋಸ್ಟ್ ಮಾಸ್ಟರ್ನ ವಿವೇಚನೆಗೆ ಬಿಟ್ಟಿದ್ದು. ಹಾಗೆ ನಾನ್ ಅಡ್ಜಸ್ಟಬಿಲಿಟಿ ಆಫ್ ರೆಂಟ್. Rent paid for a one post box cannot be adjusted against the rent or deposited for the another post box. ಫಾರ್ ಎಕ್ಸಾಂಪಲ್, ಈಗ ಒಬ್ರೆ 2 ಪೋಸ್ಟ್ ಬಾಕ್ಸ್ ನ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಅವರು ಒಂದಕ್ಕೆ ರೆಂಟ್ ಕಟ್ಟಿ ಅದು ಬೇಡ ನನ್ಗೆ ಹೇಳಿ ಅಂತ ಹೇಳಿ ಸ್ಟಾಪ್ ಮಾಡಿದ್ರೆ, ಅವ್ರು ಇನ್ನೊಂದು ಪೋಸ್ಟ್ ಬಾಕ್ಸ್ ರೆಂಟ್ ತಗೊಂಡಿದ್ರೆ ಆ ಪೋಸ್ಟ್ ಬಾಕ್ಸ್ಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಪೋಸ್ಟ್ ಬಾಕ್ಸ್ ರೆಂಟ್ ಪೇ ಮಾಡಿರೋದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಇಲ್ಲಿ ತನಕ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಚಾಟ್ ಅಲ್ಲಿ ಕೇಳಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಚಾಟ್ ಅಲ್ಲಿ ಕೇಳಿ, ಕ್ಲಿಯರ್ ಮಾಡೋಣ. ನಿಮ್ಗೆ GKದು ಸ್ಟಡಿ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ, ಅಂದ್ರೆ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ಮ್ಯಾಥ್ಸ್ ನಿಮ್ಗೆ ಲೈವ್ ಅಲ್ಲೇ ಕ್ಲಿಯರ್ ಮಾಡ್ತೀವಿ, ಲೈವ್ ಅಲ್ಲೇ ಸಾಲ್ವ್ ಮಾಡ್ತೀವಿ. ಮ್ಯಾಥ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ಕ್ವಶನ್ ಪೇಪರ್ ನ ಕೊಡ್ತಾರೆ. ಕ್ವಶನ್ ಪೇಪರ್ ನ ಕೊಟ್ಟಾದ್ಮೇಲೆ ಅದನ್ನ ಲೈವ್ ಅಲ್ಲಿ ನಿಮ್ ಜೊತೆಗೆ ಅದನ್ನ ಸಾಲ್ವ್ ಮಾಡ್ತಾರೆ. ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ತನಕ ಹೇಳ್ತಾರೆ. ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಒಂದು ಟಾಪಿಕ್ ತಗೊಂಡಾಗ ನಿಮ್ಗೆ ಫಸ್ಟ್ ಬೇಸಿಕ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದು ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರೆ ಅದ್ರ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್. ನೆಕ್ಸ್ಟ್ 3 ಸ್ಟೆಪ್ ಅಲ್ಲಿ ಒಂದೇ ಪ್ರಾಬ್ಲಮ್ ನ ಕ್ಲಿಯರ್, ಅಂದ್ರೆ ಒಂದೇ ಟಾಪಿಕ್ ನ 3 ತರ ಹೇಳ್ಕೊಡ್ತಾರೆ. ಬೇಸಿಕ್, ಅಡ್ವಾನ್ಸ್ಡ್ ಹಾಗೆ ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ. ಅಲ್ಲಿಗೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಎಕ್ಸಾಮ್ಸ್ ಮೇ ಬಿ ನಿಮ್ಗೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಇರ್ಬೋದು. ಓಕೆ, ಕಂಟಿನ್ಯೂ ಮಾಡೋಣ. Rules for deposits related to the post box. Payment of deposit. The prescribed deposit must be paid when the post box is first allotted before handing over the key to the renter. ಅಂತ ಹೇಳಿದ್ರೆ ಪ್ರಿಸ್ಕ್ರೈಬ್ ಅಮೌಂಟ್ ಏನಿರುತ್ತೆ ರೆಂಟ್ ಅದನ್ನ ಫಸ್ಟ್ ಅಡ್ವಾನ್ಸ್ ಆಗಿ ಪೇ ಮಾಡ್ಬೇಕಾಗತ್ತೆ. ಅಂದ್ರೆ ಪೋಸ್ಟ್ ಬಾಕ್ಸ್ ಅಲಾಟ್ ಮಾಡಕ್ಕಿಂತ ಮುಂಚೆ ಅವ್ರಿಗೆ ಅಲಾಟ್ ಆದ್ಮೇಲೆ ಅವ್ರಿಗೆ ಕೀನ ರೆಂಟರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. Okay, next. Failure to report loss or damage may lead to cancellation of the post box allocation or forfeiture of the deposit. The renter may opt to replace both keys and lock as security measure. ಅಂತ ಹೇಳಿದ್ರೆ ಈಗ ಒಬ್ರು ರೆಂಟರ್ ಪೋಸ್ಟ್ ಬಾಕ್ಸ್ ನ ರೆಂಟ್ ತಗೊಂಡಾಗ ಅವ್ರಿಗೆ ಕೀಯನ್ನ ಪೋಸ್ಟ್ ಆಫೀಸ್ ಇಂದ ಅವ್ರಿಗೆ ಕೊಟ್ಟಿರ್ತಾರೆ. ಅದನ್ನ ಏನಾದ್ರೂ ಅವ್ರು ಕಳ್ಕೊಂಡ್ರೆ ಅವರು ಫಸ್ಟ್ ಅಡ್ವಾನ್ಸ್ ಡೆಪಾಸಿಟ್ ಮಾಡಿರ್ತಾರಲ್ಲ ಅದರಲ್ಲಿ ಅದನ್ನ ಹಿಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ರೆಂಟರ್ ಲಾಕ್ ಮತ್ತೆ ಕೀಯನ್ನ ಅವರೇ ರೀಪ್ಲೇಸ್ ಮಾಡಬಹುದು. ಓಕೆ, if renter loses or damages the key or lock, they must immediately inform the postmaster. ಅವ್ರು ಏನಾದ್ರು
ಲಾಕ್ ಅಥವಾ ಕೀಯನ್ನು ಕಳೆದೋದ್ರೆ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಸ್ಟರ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಹಾಗೆ ಅದ್ರದ್ದು ಲಾಕ್ ಮತ್ತೆ ಕೀದು ಕಾಸ್ಟ್ ಏನಿರುತ್ತೆ ಅದನ್ನ ರೆಂಟರೇ ಪೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಣ್ಣ ಸಣ್ಣ ವಿಲೇಜಸ್ ಅಲ್ಲಿ ಇರುತ್ತೆ, ಅಂತ ಟೈಮಲ್ಲಿ ಈಗ ಡೂಪ್ಲಿಕೇಟ್ ಕೀ ಸಿಗಲ್ಲ. ಅಂತ ಟೈಮಲ್ಲಿ ಕೀನ ಬೇರೆ ಕಡೆಯಿಂದ ಸಪ್ಲೈ ತರಿಸ್ಬೇಕಾಗತ್ತೆ. ಅಂತ ಟೈಮಲ್ಲಿ ಅದಕ್ಕೂ ಕೂಡ ಪೋಸ್ಟಲ್ ಚಾರ್ಜಸ್ ನ ಕೂಡ ರೆಂಟರ್ ಬೇರ್ ಮಾಡ್ಬೇಕಾಗುತ್ತೆ. ಓಕೆ, ಅಂದ್ರೆ ಲೋಕಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ತರಿಸಿದ್ದ ಚಾರ್ಜ್ ಅನ್ನು ಕೂಡ ರೆಂಟರೇ ಪೇ ಮಾಡಬೇಕಾಗುತ್ತೆ. Surrender of lock and key after rental expiry. If the lock and key are not returned within 15 days of the rental period expiry and rental is not renewed, the deposit will be forfeited. ಅಂತ ಹೇಳಿದ್ರೆ ಈಗ ಅವ್ರದ್ದು ರೆಂಟಿಂಗ್ ಪೀರಿಯಡ್ ಮುಗ್ದು ಹೋಗಿತ್ತು ಅಂತ ಹೇಳಿದ್ರೆ ಅದು 15 ಡೇಸ್ ಒಳಗಡೆ ಅವರು ಕೀ ಮತ್ತೆ ಲಾಕ್ ಎರಡನ್ನು ಕೂಡ ಪೋಸ್ಟ್ ಮಾಸ್ಟರ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಫಸ್ಟ್ ಅಡ್ವಾನ್ಸ್ ಡೆಪಾಸಿಟ್ ಮಾಡ್ತಾರಲ್ಲ, ಅಡ್ವಾನ್ಸ್ ಡೆಪಾಸಿಟ್ ನ ವಾಪಸ್ ಅವ್ರಿಗೆ ಹಿಂತಿರುಗಿ ಕೊಡಲ್ಲ. ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ಇದೆ. ಲಾಕ್ ಅಂಡ್ ಕೀ ಆರ್ ನಾಟ್ ರಿಟರ್ನ್ ವಿತಿನ್ 15 ಡೇಸ್ ಅಂತ ಹೇಳಿದ್ರೆ 15 ದಿನ. ಇದನ್ನು ಸುಮಾರು ಸಲ ಕೇಳಿದ್ದಾರೆ. 15 ಡೇಸ್ ಒಳಗಡೆ ಕೀನ ಹ್ಯಾಂಡ್ ಓವರ್ ಮಾಡಬೇಕು. If the renter does not renew the renter but returns the key and lock within 15 days of the rental expiry, the partial refund of the deposit or equivalent to the cost of the key and lock may be granted. ಅಂತ ಹೇಳಿದ್ರೆ ರೆಂಟರ್ ಅದನ್ನ ಪೋಸ್ಟ್ ಬಾಕ್ಸ್ ನ ರಿನ್ಯೂ ಮಾಡಲಿಲ್ಲ, ಆದ್ರೆ ಕೀ ಮತ್ತೆ ಲಾಕ್ ನ ಅವರು 15 ದಿನದೊಳಗಡೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಪಾರ್ಷಿಯಲ್ ರಿಫಂಡ್ ನ ಅವ್ರಿಗೆ ಕೊಡ್ತಾರೆ. ಅದು ಈಕ್ವಲೆಂಟ್ ಕಾಸ್ಟ್ ಆಫ್ ದ ಕೀ ಮತ್ತೆ ಲಾಕ್. ಅದು ಕೂಡ ಪೋಸ್ಟ್ ಮಾಸ್ಟರ್ ವಿವೇಚನೆಗೆ ಬಿಟ್ಟಿದ್ದು, ಅದನ್ನ ಅವರು ಕೂಡ ಕೊಡಬಹುದು ಅಷ್ಟೇ. ಇಫ್ Okay, next, deadline for renewal application. Renewal application must be reached the postmaster before the expiry of the current rental period. Late application within 15 days of the expiry. The application received within 15 days after the expiry may be accepted if the applicant provides a valid reason for delay. The delay occurred due to circumstances beyond the applicant's control. ಅಂತ ಹೇಳಿದ್ರೆ ರಿನ್ಯೂವಲ್ ಅಪ್ಲಿಕೇಶನ್ ಯಾವಾಗಲೂ ಪೋಸ್ಟ್ ಮಾಸ್ಟರ್ಗೆ ಕರೆಂಟ್ ರೆಂಟಲ್ ಪೀರಿಯಡ್ ಏನಿರುತ್ತೆ ಅದ್ರ ಒಳಗಡೆ ತಲುಪಬೇಕು. ಲೇಟ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ವಿತಿನ್ 15 ಡೇಸ್ ಆಫ್ ದ ಎಕ್ಸ್ಪೈರಿ ಆಗಿ 15 ದಿನಗಳ ಒಳಗಡೆ ತಲುಪಬೇಕು. ಓಕೆ, ಯಾವಾಗ ಅಂತ ಹೇಳಿದ್ರೆ ಒಂದು ಸರ್ಟನ್ ಸರ್ಕಮ್ಸ್ಟಾನ್ಸಸ್, ಕೆಲವು ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಯಾವ್ದು ಅಪ್ಲಿಕೆಂಟ್ ಕೈಯಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಅಥವಾ ಅವ್ರ ಕಾರಣಾಂತರದಿಂದ ಊರಲ್ಲಿ ಹೊರಗಡೆ ಇರ್ಬೋದು. ಅಂತ ಟೈಮಲ್ಲಿ ಮಾತ್ರ ಲೇಟ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ವಿತಿನ್ 15 ಡೇಸ್ ಆಫ್ ದ ಎಕ್ಸ್ಪೈರಿ. ಓಕೆ, ದ ಅಪ್ಲಿಕೆಂಟ್ ಮಸ್ಟ್ ಇನ್ಕ್ಲೂಡ್ ದ ಪೇಮೆಂಟ್ ಫಾರ್ ದ ನೆಕ್ಸ್ಟ್ ರೆಂಟಲ್ ಪೀರಿಯಡ್. ಅವ್ರೀಗ ಅದನ್ನ ರಿನ್ಯೂವಲ್ ಮಾಡಿದ್ರೆ ನೆಕ್ಸ್ಟ್ ರೆಂಟಲ್ ಪೀರಿಯಡ್ ಕೂಡ ಅವ್ರು ಈಗಲೇ ಪೇ ಮಾಡಬೇಕಾಗುತ್ತೆ. Condition for rate renewals. The renewal is subjected to the availability of the specific post boxes. If the same post box is no longer available, the application will be treated as new application for the any available post box. ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಲೇಟ್ ಆಗಿ ರಿನ್ಯೂವಲ್ ಮಾಡ್ಲಿಕ್ಕೆ ಬಂದಾಗ ಅದ್ರ ಒಳಗಡೆ ಯಾರಿಗಾದ್ರೂ ಅದೇ ಸೇಮ್ ಪೋಸ್ಟ್ ಬಾಕ್ಸ್ ನ ರೆಂಟಿಗೆ ಕೊಟ್ಟಿದ್ರೆ ಅದೇ ಪೋಸ್ಟ್ ಬಾಕ್ಸ್ ನ ಅವರು ಮತ್ತೆ ಇಶ್ಯೂ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನ್ಯೂ ಅಪ್ಲಿಕೇಶನ್ ಅಂತಾನೆ ಟ್ರೀಟ್ ಮಾಡ್ತಾರೆ.
ಓಕೆ, ಸ್ಟಾರ್ಟ್ ಆಫ್ ರೆಂಟಲ್ ಪೀರಿಯಡ್ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ಸುಮಾರು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ. ದ ರೆಂಟಲ್ ಪೀರಿಯಡ್ ಬಿಗಿನ್ಸ್ ಆನ್ ದ ಫಸ್ಟ್ ಡೇ ಆಫ್ ದ ಮಂತ್ ಇನ್ ವಿಚ್ ದ ಪೋಸ್ಟ್ ಬಾಕ್ಸ್ ಈಸ್ ಅಲಾಟೆಡ್. ಫಾರ್ ಎಕ್ಸಾಂಪಲ್, ಈಗ 10ನೇ ತಾರೀಕು, ಇವತ್ತು 18ನೇ ತಾರೀಕು, ಇವತ್ತು ಯಾರಾದ್ರೂ ಒಬ್ರು ಪೋಸ್ಟ್ ಬಾಕ್ಸ್ ನ ಅಲಾಟ್ ಮಾಡಿ ತಗೋತಾರೆ ಅಂತ ಹೇಳಿದ್ರೆ ಅವ್ರದ್ದು ರೆಂಟಲ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇವತ್ತು ಡಿಸೆಂಬರ್ 18, ಡಿಸೆಂಬರ್ 1ನೇ ತಾರೀಕಿಂದಾನೆ ಅವ್ರದ್ದು ರೆಂಟಲ್ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೆ. Okay, for renewals, the new rental period start with the first day of the following month. ಅವ್ರದ್ದು ರಿನ್ಯೂವಲ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ಡೇ ಇಂದಾನೆ ಅವ್ರದ್ದು ರಿನ್ಯೂವಲ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಕ್ಸ್ಪೈರಿ ಆದ ನೆಕ್ಸ್ಟ್ ಡೇ ಇಂದಾನೆ ಅವ್ರದ್ದು ರಿನ್ಯೂವಲ್ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ಡೆಲಿವರಿ ಟಿಕೆಟ್ ಅಂತ ಹೇಳಿದ್ರೆ, ಈಗ ಒಬ್ಬರಿಗೆ ಒಂದು ಪೋಸ್ಟ್ ಬಾಕ್ಸ್ ಅಲಾಟ್ ಮಾಡಾಗಿರ್ತಾರೆ. ಅಪಾನ್ ಅಲಾಟ್ಮೆಂಟ್ ದ ರೆಂಟರ್ ರಿಸೀವ್ಸ್ ಎ ಡೆಲಿವರಿ ಟಿಕೆಟ್ ವಿತ್ ದ ಸೇಮ್ ನಂಬರ್ ಆಸ್ ದ ಪೋಸ್ಟ್ ಬಾಕ್ಸ್. ದ ಡೆಲಿವರಿ ಟಿಕೆಟ್ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಬೈ ದ ರೆಂಟರ್ ಆರ್ ದೇರ್ ಮೆಸೆಂಜರ್ ಅಪಾನ್ ಡಿಮ್ಯಾಂಡ್. ದ ಟಿಕೆಟ್ ಈಸ್ ನಾನ್ ಟ್ರಾನ್ಸ್ಫರಬಲ್ ಅಂತ ಹೇಳಿದ್ರೆ, ಫಾರ್ ಯಾರಿಗಾದ್ರೂ ಒಬ್ಬ ಪರ್ಸನ್ಗೆ ಪೋಸ್ಟ್ ಬಾಕ್ಸ್ ನ ರೆಂಟ್ ಮಾಡಿರ್ತಾರೆ. ರೆಂಟ್ ಮಾಡಿದಾಗ ಏನ್ ಸಿಗುತ್ತೆ ಅವ್ರಿಗೆ ಒಂದು ಕೀ ಜೊತೆಗೆ ಡೆಲಿವರಿ ಟಿಕೆಟ್ ಕೂಡ ಕೊಡ್ತಾರೆ. ಡೆಲಿವರಿ ಟಿಕೆಟ್ ನ ಯಾವಾಗ್ಲಾದ್ರೂ ಕೇಳಿದಾಗ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ ಅಲ್ಲಿ ಯಾರಾದ್ರೂ ನಿಮ್ ಡೆಲಿವರಿ ಟಿಕೆಟ್ ತೋರಿಸಿ ಅಂತ ಹೇಳಿದಾಗ ಡೆಲಿವರಿ ಟಿಕೆಟ್ ನ ಅವ್ರು ತೋರಿಸ್ಬೇಕಾಗತ್ತೆ. ಅದು ಯಾವಾಗ್ಲೂ ಲೆಟರ್ ಬಾಕ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಅಲ್ಲ ಪೋಸ್ಟ್ ಬಾಕ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಡೆಲಿವರಿ ಟಿಕೆಟ್ ನ ಜೊತೆಗೆ ಇಟ್ಕೊಂಡಿರ್ಬೇಕು. ಅದು ಪೋಸ್ಟ್ ಬಾಕ್ಸ್ ರೆಂಟರ್ ಕೂಡ ಕ್ಲಿಯರ್ ಮಾಡ್ಕೋಬಹುದು, ಹಾಗೆ ಅವರ ಮೆಸೆಂಜರ್ ಕೂಡ ಡೆಲಿವರಿ ಮಾಡ್ಕೋಬಹುದು, ಪೋಸ್ಟ್ ಬಾಕ್ಸ್ ನ ಕ್ಲಿಯರ್ ಮಾಡಬಹುದು. ಹಾಗೆ ದ ಡೆಲಿವರಿ ಟಿಕೆಟ್ ಈಸ್ ನಾನ್ ಟ್ರಾನ್ಸ್ಫರಬಲ್. ಡೆಲಿವರಿ ಟಿಕೆಟ್ ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ಡೆಲಿವರಿ ಟಿಕೆಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಪೋಸ್ಟ್ ಬಾಕ್ಸ್ ನಂಬರ್ ಕೂಡ ಡೆಲಿವರಿ ಟಿಕೆಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ರೆ, ಈಗ ಒಂದು ಪೋಸ್ಟ್ ಬಾಕ್ಸ್ಗೆ ಆರ್ಟಿಕಲ್ಸ್ ನ ಪೋಸ್ಟ್ ಮಾಡಿದಾಗ ಅಡ್ರೆಸ್ ಯಾವ ತರ ಇರಬೇಕು ಅಂತ. ಅಡ್ರೆಸ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ಫಸ್ಟ್ ನೇಮ್ ಆಫ್ ದ ರೆಂಟರ್ ಇರಬೇಕು, ಅದ್ರ ಕೆಳಗಡೆ ಪೋಸ್ಟ್ ಬಾಕ್ಸ್ ನಂಬರ್ ಇರಬೇಕು, ಡೆಲಿವರಿ ಪೋಸ್ಟ್ ಆಫೀಸ್ ಇರಬೇಕು, ಪಿನ್ ಕೋಡ್ ಇರಬೇಕು. ಇಷ್ಟಿದ್ರೆ ಸಾಕು, ಅದನ್ನ ಪೋಸ್ಟ್ ಬಾಕ್ಸ್ ಮುಖಾಂತರ ಡೆಲಿವರಿ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ. ನೇಮ್ ಆಫ್ ದ ರೆಂಟರ್ ಇರಬೇಕು, ಪೋಸ್ಟ್ ಬಾಕ್ಸ್ ನಂಬರ್ ಇರಬೇಕು, ಪೋಸ್ಟ್ ಆಫೀಸ್ ಆಫ್ ಡೆಲಿವರಿ ಇರಬೇಕು, ಹಾಗೆ ಪಿನ್ ಕೋಡ್ ಇರಬೇಕು. ಆದ್ರೆ ಇನ್ಕ್ಲೂಡಿಂಗ್ ದ ಫುಲ್ ಪೋಸ್ಟ್ ಅಡ್ರೆಸ್ ಈಸ್ ರೆಕಮೆಂಡೆಡ್ ವೆನ್ ಎವರ್ ಪಾಸಿಬಲ್ ಅಂತ ಹೇಳಿದ್ರೆ, ಪಾಸಿಬಲ್ ಇದ್ರೆ ಅವ್ರದ್ದು ಫುಲ್ ಅಡ್ರೆಸ್ ನ ಬರೆಯೋದಕ್ಕೆ ರೆಕಮೆಂಡ್ ಮಾಡ್ತಾರೆ. ಹಾಗೆ ಡೆಲಿವರಿ ಝೋನ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ, ದ ರೆಂಟರ್ ಮಸ್ಟ್ ಹ್ಯಾವ್ ಎ ಪೋಸ್ಟಲ್ ಅಡ್ರೆಸ್ ವಿತ್ ಇನ್ ದ ಡೆಲಿವರಿ ಝೋನ್ ಆಫ್ ದ ಪೋಸ್ಟ್ ಆಫೀಸ್ ವೇರ್ ದ ಪೋಸ್ಟ್ ಬಾಕ್ಸ್ ಈಸ್ ರೆಂಟೆಡ್. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಬ್ಯಾಂಗ್ಳೂರಲ್ಲಿ ಅಥವಾ ಯಾವ್ದಾದ್ರು ಒಂದು ಸೇಮ್ ಪಿನ್ ಕೋಡ್ ಅಲ್ಲಿ ಅವ್ರದ್ದು ಅಡ್ರೆಸ್ ಇರಬೇಕು. ಅಂತ ಕಡೆ ಇದ್ರೆ ಮಾತ್ರ ಅವರು ಅದೇ ಪೋಸ್ಟ್ ಆಫೀಸ್ ನ ಅಂತ ಹೇಳಿದ್ರೆ ಅದೇ ಡೆಲಿವರಿ ಜ್ಯೂರಿಸ್ಟಿಕ್ಷನ್ ನಲ್ಲಿ ಅವ್ರ ಪೋಸ್ಟ್ ಬಾಕ್ಸ್ ನ ರೆಂಟ್ ತಗೋಬಹುದು. ಅವರು ಬೇರೆ ಪಿನ್ ಕೋಡ್ ಅಲ್ಲಿ ಅವ್ರದ್ದು ಅಡ್ರೆಸ್ ಇದ್ದು ಅವರು ಇನ್ನೊಂದು ಆಫೀಸ್ ಬಂದು ಬೇರೆ ಪಿನ್ ಕೋಡ್ ಇರೋ ಆಫೀಸ್ ಅಲ್ಲಿ ಅವರು ಪೋಸ್ಟ್ ಬಾಕ್ಸ್ ರೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಆತರ ಸಾಧ್ಯ ಇಲ್ಲ. ಓಕೆ, ಅವರು ಕೂಡ ಸೇಮ್ ಪಿನ್ ಕೋಡ್ ಅಲ್ಲೇ ಅವ್ರದ್ದು ಅಡ್ರೆಸ್ ಇರಬೇಕು. ಓಕೆ, ಎಕ್ಸೆಂಪ್ಷನ್ ಫಾರ್ ಮಲ್ಟಿಪಲ್ ಡೆಲಿವರಿ ಆಫೀಸಸ್ ಇನ್ ಎ ಟೌನ್. ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ಒಂದು ಆಫೀಸ್ ಅಲ್ಲಿ ಒಂದು ಟೌನ್ ಅಲ್ಲಿ 2 ಡೆಲಿವರಿ ಆಫೀಸ್ ಇದೆ ಅಂತ ಹೇಳಿದ್ರೆ ಅವಾಗ ಕಂಡೀಷನ್ಸ್ ಏನಿದೆ ಅಂತ ಹೇಳಿದ್ರೆ, ಇನ್ ಎ ಟೌನ್ ವಿತ್ ಎ ಮಲ್ಟಿಪಲ್ ಡೆಲಿವರಿ ಆಫೀಸಸ್ ಇಫ್ ದ ಪೋಸ್ಟ್ ಬಾಕ್ಸ್ ಫೆಸಿಲಿಟೇಟ್ ಆರ್ ನಾಟ್ ಅವೈಲೇಬಲ್ ಎಟ್ ಆಲ್ ಡೆಲಿವರಿ ಆಫೀಸಸ್. ಈಗ 2 ಡೆಲಿವರಿ ಆಫೀಸ್ ಅಲ್ಲಿ ಇದೆ, ಆದ್ರೆ ಒಂದು ಆಫೀಸ್ ಅಲ್ಲಿ ಮಾತ್ರ ಪೋಸ್ಟ್ ಬಾಕ್ಸ್ ಫೆಸಿಲಿಟಿ ಇದೆ. ಅಂತ ಟೈಮಲ್ಲಿ ರೆಂಟರ್ ಮೇ
A renter may post box at any post office offering facility regardless the delivery jurisdiction. If the post box facility become later, the renter local delivery office, they will option to shift their post box to new facility within their delivery jurisdiction. ಈಗ ಪೋಸ್ಟ್ ಬಾಕ್ಸ್ ರೆಂಟರ್ ಇದ್ದವರು ಬೇರೆ ಪಿನ್ ಕೋಡ್ ಅಲ್ಲಿ ಇದ್ದಾರೆ, ಯಾಕೆ 2 ಆಫೀಸ್ ಇದೆ, ಒಂದೇ ಟೌನ್ ಅಲ್ಲಿ 2 ಪಿನ್ ಕೋಡ್ ಇದೆ. ಅಂತ ಟೈಮಲ್ಲಿ ಏನಾಗುತ್ತೆ, ಅವ್ರು ಒಂದ್ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಬಾಕ್ಸ್ ಫೆಸಿಲಿಟಿ ಇದೆ, ಇನ್ನೊಂದು ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಬಾಕ್ಸ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದಾಗ ಅವರು ಎಲ್ಲಿ ಪೋಸ್ಟ್ ಬಾಕ್ಸ್ ಫೆಸಿಲಿಟಿ ಇದೆ ಅಲ್ಲಿ ಅದನ್ನ ರೆಂಟ್ಗೆ ತಗೋಬಹುದು. ನೆಕ್ಸ್ಟ್ ಅವರು ಇರೋ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಪೋಸ್ಟ್ ಬಾಕ್ಸ್ ಫೆಸಿಲಿಟಿ ಅವೈಲೇಬಲ್ ಆದಾಗ ಸೇಮ್ ಪೋಸ್ಟ್ ಬಾಕ್ಸ್ ನ ಅಲ್ಲಿಗೆ ಅವರು ಟ್ರಾನ್ಸ್ಫರ್ ತಗೋಬಹುದು. ಓಕೆ, mandatory use of post box number. The renters cannot claim delivery of an article addressed to them unless include the post box number. ಈಗ ಒಂದು ಆರ್ಟಿಕಲ್ ಮೇಲೆ ಪೋಸ್ಟ್ ಬಾಕ್ಸ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ರೆಂಟರ್ ನನಗೆ ಪೋಸ್ಟ್ ಬಾಕ್ಸ್ ಮುಖಾಂತರನೇ ಡೆಲಿವರಿ ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಆರ್ಟಿಕಲ್ಸ್ ನ ಡೆಲಿವರಿ ಮಾಡಬೇಕು ಅಂತ ಹೇಳಿದ್ರೆ ಪೋಸ್ಟ್ ಬಾಕ್ಸ್ ಮುಖಾಂತರ ಆರ್ಟಿಕಲ್ ಮೇಲೆ ಪೋಸ್ಟ್ ಬಾಕ್ಸ್ ನಂಬರ್ ಕಡ್ಡಾಯ ಇರಲೇಬೇಕು. Okay, handling of oversized and unplaceable articles. And if the articles cannot be placed in the post box due to size or lack of space, the postmaster will place an intimated slip in the post box. ಈಗ ಒಂದು ದೊಡ್ಡ ಆರ್ಡಿನರಿ ಆರ್ಟಿಕಲ್ಸ್ ಬಂದಿರುತ್ತೆ ಅಥವಾ ಒಂದು ಅವ್ರಿಗೆ ಕೊಟ್ಟಿರುವಂತ ಪೋಸ್ಟ್ ಬಾಕ್ಸ್ ಅಲ್ಲಿ ಜಾಗ ಸಾಕಾಗ್ತಾ ಇಲ್ಲ, ಆರ್ಟಿಕಲ್ಸ್ ತುಂಬಾ ಫಿಲ್ ಆಗಿದೆ ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಪೋಸ್ಟ್ ಮಾಸ್ಟರ್ ಇದ್ದವರು ಲೆಟರ್ ಬಾಕ್ಸ್ ಒಳಗಡೆ ಒಂದು ಇಂಟಿಮೇಷನ್ ಸ್ಲಿಪ್ ನ ಇಡ್ತಾರೆ. ಅದರೊಳಗೆ ಇಟ್ಟು ಆರ್ಟಿಕಲ್ ನ ಡೆಲಿವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿರ್ತಾರೆ. ಆಗ ರೆಂಟರ್ ಅದಾದ್ಮೇಲೆ ರೆಂಟರ್ ಅಥವಾ ಮೆಸೆಂಜರ್ ಬಂದು ಇಂಟಿಮೇಷನ್ ಸ್ಲಿಪ್ ನ ತೋರಿಸಿ, ಇಂಟಿಮೇಷನ್ ಸ್ಲಿಪ್ ಜೊತೆಗೆ ಡೆಲಿವರಿ ಟಿಕೆಟ್ ನ ತೋರಿಸಿ ಆರ್ಟಿಕಲ್ ನ ಪೋಸ್ಟ್ ಆಫೀಸ್ ಒಳಗಿಂದ ಪಡೆಯಬಹುದು. ನೆನ್ಪಿಟ್ಕೊಳ್ಳಿ, ಇಂಟಿಮೇಷನ್ ಸ್ಲಿಪ್ ಇಟ್ಟಾಗ ಏನೇನ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಇಂಟಿಮೇಷನ್ ಸ್ಲಿಪ್ ಮತ್ತೆ ಡೆಲಿವರಿ ಟಿಕೆಟ್ ಎರಡನ್ನು ಪೋಸ್ಟ್ ಆಫೀಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಆರ್ಟಿಕಲ್ಸ್ ನ ರಿಸೀವ್ ಮಾಡಬೇಕು. ನೆಕ್ಸ್ಟ್, ಇನ್ಎಬಿಲಿಟಿ ಟು ಕ್ಲಿಯರ್ ದ ಪೋಸ್ಟ್ ಬಾಕ್ಸ್. ಇಫ್ ದ ರೆಂಟರ್ ಈಸ್ ಅನೇಬಲ್ ಟು ಆಕ್ಸೆಸ್ ದ ಪೋಸ್ಟ್ ಬಾಕ್ಸ್, ಎಕ್ಸಾಂಪಲ್ ಅಂದ್ರೆ ಕೀ ಕಳೆದೋಗಿ ಅವರು ಅಥವಾ ಯಾವುದೇ ಕಾರಣಕ್ಕೆ ಪೋಸ್ಟ್ ಬಾಕ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ದ ಆರ್ಟಿಕಲ್ ಅಡ್ರೆಸ್ ಟು ದ ಪೋಸ್ಟ್ ಬಾಕ್ಸ್ ವಿಲ್ ಬಿ ಡೆಲಿವರ್ಡ್ ಎಟ್ ದ ಕೌಂಟರ್ ಡ್ಯೂರಿಂಗ್ ದ ವಿಂಡೋ ಡೆಲಿವರಿ ಅವರ್ಸ್. ದ ರೆಂಟರ್ ಆರ್ ಮೆಸೆಂಜರ್ ಮಸ್ಟ್ ಪ್ರೆಸೆಂಟ್ ದ ಡೆಲಿವರಿ ಟಿಕೆಟ್. Okay, the delivery will only be allowed if the post box rental has not cancelled. ಅವರು ರೆಂಟಲ್ ಪೋಸ್ಟ್ ಬಾಕ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ, ಹಾಗೆ ಅವರು ಯಾವುದೇ ಕಾರಣಕ್ಕೂ ಅಥವಾ ಕೀ ಕಳೆದೋಗಿ ಅವರ ಆರ್ಟಿಕಲ್ಸ್ ನ ಪೋಸ್ಟ್ ಬಾಕ್ಸ್ ಮುಖಾಂತರ ರಿಸೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಕೌಂಟರ್ ಇಂದ ಅವರ ಆರ್ಟಿಕಲ್ಸ್ ನ ಡೆಲಿವರಿ ತಗೋಬಹುದು. ಅವರು ಅಥವಾ ರೆಂಟರ್ ಆಗಿರ್ಬೋದು ಅಥವಾ ಅವ್ರ ಮೆಸೆಂಜರ್ ಆಗಿರ್ಬೋದು, ಅವರು ಡೆಲಿವರಿ ಟಿಕೆಟ್ ನ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಆರ್ಟಿಕಲ್ಸ್ ನ ರಿಸೀವ್ ಮಾಡಬಹುದು. ಯಾವ ಟೈಮಲ್ಲಿ ರಿಸೀವ್ ಮಾಡಬಹುದು, ವಿಂಡೋ ಡೆಲಿವರಿ ಅವರ್ಸ್ ಅಲ್ಲಿ ಮಾತ್ರ. ಓಕೆ, ನೆಕ್ಸ್ಟ್ weekly clearance requirement. The renter must clear their post box regularly. If it is not cleared for 1 week, the postmaster will send a registered notice asking the renter to clear it. ಅಂತ ಹೇಳಿದ್ರೆ ಈಗ ಪೋಸ್ಟ್ ಬಾಕ್ಸ್ ರೆಂಟಿಗೆ ತಗೊಂಡಿರೋರು ಒಂದ್ ವಾರ ಕ್ಲಿಯರ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ, ಪೋಸ್ಟ್ ಮಾಸ್ಟರ್ ಅವ್ರಿಗೆ ಒಂದು ರಿಜಿಸ್ಟರ್ಡ್ ನೋಟಿಸ್ ನ ಕಳಿಸ್ತಾರೆ, ನಿಮ್ ಪೋಸ್ಟ್ ಬಾಕ್ಸ್ ನ ಕ್ಲಿಯರ್ ಮಾಡಿ ಅಂತ. ನೆನ್ಪಿಟ್ಕೊಳ್ಳಿ, ಅದು ಯಾವಾಗ ಕಳಿಸ್ತಾರೆ, ಇಫ್ ಇಟ್ ಇಸ್ ನಾಟ್ ಕ್ಲಿಯರ್ ಫಾರ್ 1 ವೀಕ್, ಒಂದ್ ವಾರದ ತನಕ ಆರ್ಟಿಕಲ್ಸ್ ನ ಕ್ಲಿಯರ್ ಮಾಡ್ಲಿಲ್ಲ ಅಂತ ಹೇಳಿದಾಗ ಅವರು ಫಸ್ಟ್ ರಿಜಿಸ್ಟರ್ಡ್ ನೋಟಿಸ್ ನ ಕಳಿಸ್ತಾರೆ.
ಆಕ್ಷನ್ ಇಫ್ ದ ಪೋಸ್ಟ್ ಬಾಕ್ಸ್ ಈಸ್ ನಾಟ್ ಕ್ಲಿಯರ್ಡ್ ಆಫ್ಟರ್ ದ ನೋಟಿಸ್. ಈಗ ಪೋಸ್ಟ್ ಬಾಕ್ಸ್ ಈಗ ಅವ್ರಿಗೆ ರಿಜಿಸ್ಟರ್ಡ್ ನೋಟಿಸ್ ಕಳಿಸಿದಾರೆ, ಅವ್ರ ಆರ್ಟಿಕಲ್ಸ್ ನ ಮತ್ತೆ ಪುನಃ ಕ್ಲಿಯರ್ ಮಾಡಿಲ್ಲ ಅಂತ ಟೈಮಲ್ಲಿ ಏನಾಗುತ್ತೆ, ದ ಆರ್ಟಿಕಲ್ ಅಡ್ರೆಸ್ ಟು ದ ರೆಂಟರ್ ವಿಲ್ ಬಿ ಡೆಲಿವರ್ಡ್ ಥ್ರೂ ದ ಪೋಸ್ಟ್ ಮ್ಯಾನ್ ಮುಖಾಂತರ ಆರ್ಟಿಕಲ್ಸ್ ನ ಡೆಲಿವರಿ ಮಾಡಲಾಗುತ್ತೆ. ಓಕೆ, ಆದ್ರೂ ಕೂಡ ಆರ್ಟಿಕಲ್ಸ್ ನ ಪೋಸ್ಟ್ ಮ್ಯಾನ್ ಮುಖಾಂತರ ಕೂಡ ಅವರ ಮನೆಗೆ ಡೆಲಿವರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ಅಂತ ಟೈಮಲ್ಲಿ ಅಕಾರ್ಡಿಂಗ್ ಟು ದ ರೂಲ್ಸ್ ನಾವು ಯಾವ ತರ ಡಿಸ್ಪೋಸ್ ಮಾಡ್ತೀವಿ, ರಿಟರ್ನ್ ಟು ಸೆಂಡರ್ ಅಥವಾ ಅನ್ಕ್ಲೈಮ್ಡ್ ಆ ತರ ರಿಮಾರ್ಕ್ಸ್ ಹಾಕಿ ಅದನ್ನ, ಅಥವಾ ನಾಟ್ ಇನ್ ಸ್ಟೇಷನ್, ಅವ್ರ ಊರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾಟ್ ಇನ್ ಸ್ಟೇಷನ್, ಅಥವಾ ಆರ್ಟಿಕಲ್ ಬೇಡ ನಮ್ಗೆ ಅಂತ ಹೇಳಿದ್ರೆ ಅವ್ರು ಯಾವ ತರ ಹೇಳ್ತಾರೆ ಆ ತರ ರೂಲ್ಸ್ ಏನ್ ಹೇಳುತ್ತೆ ಆ ತರ. ಆರ್ಟಿಕಲ್ ರಿಫ್ಯೂಸ್ ಮಾಡಿದ್ರೆ ರಿಫ್ಯೂಸ್ ಮಾಡ್ತೀವಿ, ಅವ್ರ ಊರಲ್ಲಿ ಇಲ್ಲ ಅಂತ ಹೇಳಿದ್ರೆ ಲೆಫ್ಟ್ ಅಂತ ಹಾಕಿ ಆರ್ಟಿಕಲ್ಸ್ ನ ರಿಟರ್ನ್ ಟು ಸೆಂಡರ್ ಮಾಡ್ತಾರೆ. ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು, ನಾರ್ಮಲ್ ಆರ್ಟಿಕಲ್ಸ್ ಯಾವ ತರ ಮಾಡ್ತಾರೆ ಅದೇ ತರ ಮಾಡ್ತಾರೆ. ಹಾಗೆ ನೆಕ್ಸ್ಟ್, ಮಿಸ್ಯೂಸ್ ಆಫ್ ಪೋಸ್ಟ್ ಬಾಕ್ಸ್. Frequent failure to clear the post box requiring repeated registered notice or frequent redirection of articles will be considered misuse the post box. This may lead to withdrawal of post box. ಅಂತ ಹೇಳಿದ್ರೆ ಅವರು ಫ್ರೀಕ್ವೆಂಟ್ ಆಗಿ ಪದೇ ಪದೇ ಪೋಸ್ಟ್ ಬಾಕ್ಸ್ ನ ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ರಿಪೀಟೆಡ್ ಆಗಿ ಅವ್ರಿಗೆ ನೋಟಿಸ್ ಕಳಿಸ್ತಾ ಇದ್ರು, ನೋಟಿಸ್ ಕಳಿಸಿದ್ರು ಅವ್ರು ಯಾವುದೇ ತರವಾದಂತ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳಿದಾಗ ಅದನ್ನ ಮಿಸ್ಯೂಸ್ ಆಫ್ ದ ಪೋಸ್ಟ್ ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ಪೋಸ್ಟ್ ಬಾಕ್ಸ್ ನ ವಿಡ್ರಾಯಲ್ ಕೂಡ ಮಾಡ್ಕೋಬಹುದು. ಹಾಗೆ ಸರೆಂಡರಿಂಗ್ ಎ ಪೋಸ್ಟ್ ಬಾಕ್ಸ್. ಇಫ್ ದ ರೆಂಟರ್ ಈಸ್ ನೋ ಲಾಂಗರ್ ನೀಡ್ಸ್ ದ ಪೋಸ್ಟ್ ಬಾಕ್ಸ್, ದ ಲಾಕ್ ಅಂಡ್ ಕೀ ಮಸ್ಟ್ ಬಿ ರಿಟರ್ನ್ ಟು ದ ಪೋಸ್ಟ್ ಮಾಸ್ಟರ್. ದ ಡೆಪಾಸಿಟ್ ಆರ್ ಅಪ್ಲಿಕೇಬಲ್ portion of it will be refunded. No refund will be granted if the lock and key are not working condition at the time of surrender. ಈಗ ರೆಂಟರ್ಗೆ ಪೋಸ್ಟ್ ಬಾಕ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವರು ಲಾಕ್ ಮತ್ತೆ ಕೀನ ಪೋಸ್ಟ್ ಮಾಸ್ಟರ್ಗೆ ಸರೆಂಡರ್ ಮಾಡಬಹುದು. ಹಾಗೆ ಅವರು ಫಸ್ಟ್ ಡೆಪಾಸಿಟ್ ಮಾಡಿರ್ತಾರಲ್ಲ ಅದರಲ್ಲಿ ಒಂದು ಪೋರ್ಷನ್ ನ, ಅಥವಾ ಹೇಳಿದ್ರೆ ಎಷ್ಟು ತಿಂಗಳಿಗೆ ಯೂಸ್ ಮಾಡಿದಾರೆ ಅಷ್ಟು ತಿಂಗಳನ್ನ ಇಟ್ಕೊಂಡು ಉಳಿದಿದ್ದನ್ನ ಅವ್ರಿಗೆ ರಿಫಂಡ್ ಮಾಡಬಹುದು. ಹಾಗೆ ಲಾಕ್ ಮತ್ತೆ ಕೀ ವರ್ಕಿಂಗ್ ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ತರವಾದಂತ ರೀಫಂಡ್ ನ ಕೊಡೋದಿಲ್ಲ. ಓಕೆ, ಇಲ್ಲಿದಂಗ ಕ್ಲಿಯರ್ ಇದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ರೆಂಟಿಂಗ್ ಆನ್ ಅಡಿಷನಲ್ ಪೋಸ್ಟ್ ಬಾಕ್ಸಸ್. Renters receiving a large volume of mail may rent an additional post box under the following condition. ಒಬ್ಬರಿಗೆ ತುಂಬಾ ಜಾಸ್ತಿಯಾಗಿ ತುಂಬಾ ಆರ್ಡಿನರಿ ಅಥವಾ ಲೆಟರ್ಸ್ ಬರ್ತಾ ಇದೆ ಅಂತ ಟೈಮಲ್ಲಿ ಅವ್ರ ಅಡಿಷನ್ ಪೋಸ್ಟ್ ಬಾಕ್ಸ್ ನ ತಗೋಬಹುದು. ಯಾವ ಕಂಡೀಷನ್ ಅಲ್ಲಿ ಅಂತ ಹೇಳಿದ್ರೆ, ದ ಅಡಿಷನಲ್ ಪೋಸ್ಟ್ ಬಾಕ್ಸ್ ವಿಲ್ ಹ್ಯಾವ್ ದ ಸೇಮ್ ನಂಬರ್ ಆಸ್ ದ ಪ್ರೈಮರಿ ಒನ್. ಫಸ್ಟ್ ಯಾವ್ದಾದ್ರು ರೆಂಟ್ ಪೋಸ್ಟ್ ಬಾಕ್ಸ್ ತಗೊಂಡಿರ್ತಾರಲ್ಲ ಸೇಮ್ ನಂಬರ್ ಅಲ್ಲೇ ಅವರಿಗೂ ಕೂಡ ಇನ್ನೊಂದು ಪೋಸ್ಟ್ ಬಾಕ್ಸ್ ನ ರೆಂಟ್ ತಗೋಬಹುದು. ಅವರು ಸೇಮ್ ಹಿಂದೆ ಯಾವ್ದು ಕಂಡೀಷನ್ಸ್ ಅಪ್ಲೈ ಇರುತ್ತೆ ಸೇಮ್ ಕಂಡೀಷನ್ಸ್ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ? ಇಲ್ಲಿ ತನಕ ಏನಾದ್ರು ಡೌಟ್ಸ್ ಇದೆಯಾ? ಪೋಸ್ಟ್ ಬಾಕ್ಸ್ ಕ್ಲಾಸಸ್ ಇಷ್ಟೇ ಇರೋದು, ಇದ್ರ ಮೇಲೆ ಜಾಸ್ತಿ ಇಲ್ಲ. ಇಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಕ್ಲಿಯರ್ ಮಾಡೋಣ. ಹೌದು, ಇದು MTS ಗೂ ಸಿಲೆಬಸ್ ಇದೇ ಇರುತ್ತೆ, ಪೋಸ್ಟ್ ಪೆನ್ಗೂ ಇದೇ ಇರುತ್ತೆ, ಹಾಗೆ PA ಎಕ್ಸಾಮ್ಗೂ ಸೇಮ್ ಸಿಲೆಬಸ್ ಇರುತ್ತೆ. ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. PA ಎಕ್ಸಾಮ್ಗೆ ಇದು ಅದ ಸಿಲೆಬಸ್ ಒಂದು ಪಾರ್ಟ್ ಇದೆ ಅಷ್ಟೇ. ಇದು ಕ್ಲಾಸಸ್ ಡೈಲಿ ಇರಲ್ಲ, ಒಂದು ದಿನ ಬಿಟ್ಟು ಒಂದಿನ ಇರುತ್ತೆ. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್
ಟಾಪಿಕ್ ವೈಸ್ ಇರುತ್ತೆ. ಹಾಗೆ ನಿಮ್ಗೆ ಎವ್ರಿ ಸಂಡೇ ಒಂದು ಮಾಕ್ ಟೆಸ್ಟ್ ಇರುತ್ತೆ. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ 1 ವೀಕ್ ಅಲ್ಲಿ ಏನ್ ಕ್ಲಾಸಸ್ ಆಗಿರುತ್ತೆ ಅದರದ್ದು ಕಂಪ್ಲೀಟ್ ಒಂದು ಮಾಕ್ ಟೆಸ್ಟ್ ಪ್ರತಿ ಸಂಡೇ ಇರುತ್ತೆ. ಈ ಕ್ಲಾಸ್ ನ ನೀವು ಮತ್ತೆ ಕೇಳ್ಬೋದು. ಪ್ರತಿ ಕ್ಲಾಸ್ ಕೂಡ ನಿಮ್ಗೆ ಒಂದು ಕ್ಲಾಸ್ ಆದ್ಮೇಲೆ ಅದರದ್ದು ರೆಕಾರ್ಡೆಡ್ ಸೆಷನ್ ಆಪ್ ಅಲ್ಲೇ ಅವೈಲೇಬಲ್ ಇರುತ್ತೆ. ನಿಮ್ ಕೋರ್ಸ್ ವ್ಯಾಲಿಡಿಟಿ 1 ಇಯರ್ ಫುಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಎಕ್ಸಾಮ್ ಬೇಗ ಮುಗೀತು ಅಂತ ಹೇಳಿದ್ರು ಕೋರ್ಸ್ ವ್ಯಾಲಿಡಿಟಿ 1 ಇಯರ್ ಕಂಪ್ಲೀಟ್ ಇರುತ್ತೆ. ಅಥವಾ ಎಕ್ಸಾಮ್ ಲೇಟ್ ಆಯ್ತು 1 ಇಯರ್ ಗಿಂತ ಲೇಟ್ ಆಯ್ತು ಅಂತ ಹೇಳಿದ್ರು ಕೂಡ ನಿಮ್ಗೆ ಎಲ್ಲಿ ತನಕ ಎಕ್ಸಾಮ್ ಇರುತ್ತೆ ಅಲ್ಲಿ ತನಕ ಕೋರ್ಸ್ ವ್ಯಾಲಿಡ್ ಇರುತ್ತೆ. ಪ್ರತಿ ಕ್ಲಾಸ್ ಆದ್ಮೇಲೆ ನಿಮ್ಗೆ ಕ್ವಿಜಸ್ ಅವೈಲೇಬಲ್ ಇರುತ್ತೆ. ಟೆಸ್ಟ್ ಎಲ್ಲದೂ ಅವೈಲೇಬಲ್ ಇರುತ್ತೆ. ಪ್ರತಿ ಸಂಡೇ ನಿಮ್ಗೆ ಮಾಕ್ ಟೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 ವೀಕ್ಸ್ ಆಯ್ತು ಅಂತ ಹೇಳಿದ್ರೆ 2 ವೀಕ್ಸ್ ಅಲ್ಲಿ ಒಂದು 6 ಕ್ಲಾಸಸ್ ಅಥವಾ 5 ಕ್ಲಾಸಸ್ ಆಗಿರುತ್ತೆ ಅನ್ಕೊಳ್ಳಿ. 5 ಕ್ಲಾಸಸ್ ಟೋಟಲ್ ಅಲ್ಲಿ ತನಕ ಎಷ್ಟು ಸಿಲೆಬಸ್ ಕ್ಲಿಯರ್ ಆಗಿರುತ್ತೆ ಅದರದ್ದು ಫುಲ್ ನಿಮ್ಗೆ ಮಾಕ್ ಟೆಸ್ಟ್ ಅಲ್ಲೇ ಅವೈಲೇಬಲ್ ಇರುತ್ತೆ. ಹಾಗೆ ನಿಮ್ಗೆ 2019 ಇಂದ 24 ತನಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾ ಸ್ಟೇಟ್ ಅಪ್ಲೋಡ್ ಆಗ್ತಾನೆ ಇರುತ್ತೆ. ರೆಗ್ಯುಲರ್ ಆಗಿ ಅಪ್ಲೋಡ್ಸ್ ಆಗ್ತಾನೆ ಇರುತ್ತೆ. ಈಗ ನಿಮ್ಗೆ 23 ಫುಲ್ ಕಂಪ್ಲೀಟ್ ಅಪ್ಲೋಡ್ ಆಗಿದೆ. ಯಾವುದು ಪೋಸ್ಟ್ ಮ್ಯಾನ್ ಮತ್ತೆ MTS PA ಕ್ಲಾಸಸ್ ನೆಕ್ಸ್ಟ್ ವೀಕ್ ಇಂದ ಅಪ್ಲೋಡ್ ಆಗುತ್ತೆ. ನಿಮ್ಗೆ ಜನವರಿ 10th ಒಳಗಡೆ ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಆಗಿರುತ್ತೆ. ಅದರಲ್ಲಿ ಮ್ಯಾಥ್ಸ್ ಕೂಡ ಅಷ್ಟೇ. ಮ್ಯಾಥ್ಸ್ ಕೂಡ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಹಾಗೆ ಪ್ಲಸ್ ಲೈವ್ ಕ್ಲಾಸಸ್ ಇರುತ್ತೆ. GK ನಿಮ್ಗೆ ಸ್ಟಡಿ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಸ್ಟಡಿ ಮೆಟೀರಿಯಲ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಅವೈಲೇಬಲ್ ಇರುತ್ತೆ. ಮಾಕ್ ಟೆಸ್ಟ್ ಅಷ್ಟೇ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಷ್ಟೇ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಅವೈಲೇಬಲ್ ಇರುತ್ತೆ. ಕ್ಲಾಸಸ್ ಡೈಲಿ ಹೀಗೆ ನಡೆಯುತ್ತೆ. ಮ್ಯಾಥ್ಸ್ ಕ್ಲಾಸ್ ನಿಮ್ಗೆ ರೆಗ್ಯುಲರ್ ಆಗಿ ರಿವಿಷನ್ ಕೊಡ್ತೀವಿ. ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಮ್ಯಾಥ್ಸ್ ಕ್ಲಾಸ್ಗೆ ನಿಮ್ಗೆ SSC ಮತ್ತೆ ಬ್ಯಾಂಕಿಂಗ್ ಕೋಚಿಂಗ್ ಟ್ಯೂಟರ್ ಬರ್ತಾರೆ. ಅವ್ರು ಕ್ಲಾಸಸ್ ತಗೋತಾರೆ. ಅವ್ರು ನೀಟಾಗಿ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ಏನ್ ವರಿ ಮಾಡ್ಕೋಬೇಡಿ. ಅದಾದಷ್ಟು ಬೇಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದೇನೋ ಮಧ್ಯದಲ್ಲಿ ಸ್ಟಾರ್ಟ್ ಆದ್ರೆ ಇದನ್ನ ಸ್ಟಾಪ್ ಅದನ್ನ ಜೊತೆಗೆ ಇದನ್ನ ಎರಡನ್ನೂ ಒಟ್ಟಿಗೆ ಕಂಟಿನ್ಯೂ ಆಗುತ್ತೆ. ಕ್ಲಾಸಸ್ ರೆಗ್ಯುಲರ್ ಆಗಿ 8 o'clock ಇರುತ್ತೆ. ಆಲ್ಮೋಸ್ಟ್ ಸ್ಯಾಟರ್ಡೇಸ್ ನಿಮ್ಗೆ 7ಗೆ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲದಕ್ಕೂ ಆನ್ಸರ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ PA ಕ್ಲಾಸಸ್ ನಿಮ್ಗೆ 22nd ಇಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ MTS ಮತ್ತೆ ಪೋಸ್ಟ್ ಮ್ಯಾನ್ಗೆ 25th ಇಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 25th ಹಾಲಿಡೇ ಇರೋದ್ರಿಂದ ನಿಮ್ಗೆ 7 o'clock ಸ್ಟಾರ್ಟ್ ಆಗುತ್ತೆ. 22nd ಕೂಡ 7 o'clock ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಹಾಲಿಡೇಸ್ ಯಾವತ್ತಿರುತ್ತೆ ಅವತ್ತು ನಿಮ್ಗೆ 7 o'clock ಸ್ಟಾರ್ಟ್ ಆಗುತ್ತೆ. ಯಾವತ್ತು ನಿಮ್ಗೆ ವರ್ಕಿಂಗ್ ಡೇಸ್ ಇರುತ್ತೆ ಅವತ್ತು 8 o'clock ಸ್ಟಾರ್ಟ್ ಆಗುತ್ತೆ. MTSಗೆ ಇದ್ರಲ್ಲಿ ಫೀಸ್ ನಿಮ್ಗೆ 2000 rupees ಇರುತ್ತೆ. ನೀವು ಬೇಕಾದ್ರೆ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡಬಹುದು. ಪೋಸ್ಟ್ ಮ್ಯಾನ್ಗೆ 2600 ಇದೆ. ಅದು ಕೂಡ ನೀವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡಬಹುದು. ಹಾಗೆ PA ಎಕ್ಸಾಮ್ಗೆ ನಿಮ್ಗೆ 4000 rupees ಫೀಸ್ ಇರುತ್ತೆ. ಇನ್ಕ್ಲೂಡಿಂಗ್ ಸ್ಟಡಿ ಮೆಟೀರಿಯಲ್ಸ್ ಸೇರಿ ಎಲ್ಲದೂ ಹೇಳ್ತಾ ಇರೋದು. ಸ್ಟಡಿ ಮೆಟೀರಿಯಲ್ಸ್, GK ಹಾಗೆ ಮ್ಯಾಥ್ಸ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ PA ಎಕ್ಸಾಮ್ಗೆ 4000 rupees ಫೀಸ್ ಇದೆ. ಫುಲ್ ಕಂಪ್ಲೀಟ್ ಕೋರ್ಸ್. ಅದು ಕೂಡ ನೀವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡಬಹುದು.
ಅಥವಾ ಕ್ಲಾಸ್ ಬಗ್ಗೆ ಏನಾದ್ರು ಡೌಟ್ ಇದೆ ಅಥವಾ ಏನಾದ್ರು ಬೇರೆ ಡೌಟ್ ಇದ್ರೆ ಕೇಳಬೇಕಾದ್ರೆ ಕೇಳಿ ಆನ್ಸರ್ ಮಾಡ್ತೀವಿ. ಕ್ಲಾಸಸ್ ನಿಮ್ಗೆ ರೆಗ್ಯುಲರ್ ಆಗಿರುತ್ತೆ, ಎಕ್ಸಾಮ್ ತನಕನೂ ಇರುತ್ತೆ. ಪ್ಲಸ್ ಎಕ್ಸಾಮ್ ತನಕ ಎಕ್ಸಾಮ್ ಲೇಟ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಸಲ ರಿವಿಷನ್ ಮಾಡೋಕ್ಕಾಗುತ್ತೆ ಅಷ್ಟು ಸಲ ರಿವಿಷನ್ ಮಾಡೋಣ. ಕಂಪ್ಲೀಟ್ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಇನ್ನೇನು ಇರೋಲ್ಲ. ಕ್ಲಾಸಸ್ ಮುಗಿದ್ಮೇಲೆ ಎಕ್ಸಾಮ್ ತನಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಇರೋಣ. ಒಂದೊಂದೇ ಕ್ವಶನ್ ಪೇಪರ್ ತಗೊಳ್ಳೋಣ, ಒಂದೊಂದು ಆನ್ಸರ್ ನ ಡಿಸ್ಕಸ್ ಮಾಡ್ತಾ ಇರೋಣ. ನಿಮ್ಗೆ ಎಕ್ಸಾಮ್ ಮುಗಿಯೋ ತನಕ ಕ್ಲಾಸಸ್ ಇದ್ದೇ ಇರುತ್ತೆ. ಬರೀ ಕರ್ನಾಟಕ ಸರ್ಕಲ್ ಮಾತ್ರ ಅಲ್ಲ, ಎಲ್ಲದನ್ನು ಕ್ಲಿಯರ್ ಮಾಡೋಣ. ಎಲ್ಲ ಸರ್ಕಲ್ ಕ್ವಶನ್ ಪೇಪರ್ನ ನೋಡೋಣ. ಓಕೆ, ಇಲ್ಲಿಗೆ ಸೆಷನ್ ಎಂಡ್ ಮಾಡೋಣ. ಎಲ್ಲ ಒಂದ್ಸಲ ಚಾಟ್ ಅಲ್ಲಿ ಕನ್ಫರ್ಮ್ ಮಾಡಿ ಕ್ಲೋಸ್ ಮಾಡೋಣ ಅಂದ್ರೆ ಕ್ಲೋಸ್ ಮಾಡೋಣ. ಯಾರ್ಯಾರು ಜಾಯ್ನ್ ಆಗ್ಬೇಕೋ ಅವ್ರ ಆಪ್ ಅಲ್ಲಿ ಸ್ಟೋರ್ ವಿಸಿಟ್ ಮಾಡಿ. ಸ್ಟೋರ್ ಅಲ್ಲಿ ಪಿ ಎಗ್ ಜಾಯ್ನ್ ಆಗೋರು ಮತ್ತೆ ಪೋಸ್ಟ್ ಮನ್ ಜಾಯ್ನ್ ಆಗೋರು ಸೆಕೆಂಡ್ ಬ್ಯಾಚ್ ಜಾಯ್ನ್ ಆಗಿ. ಓಕೆ, ಎಲ್ಲರೂ ಥ್ಯಾಂಕ್ ಯು ಆಲ್. ಗುಡ್ ನೈಟ್.